ಹಾಯ್ ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್. ಈ ಪಾಡ್ಕಾಸ್ಟಲ್ಲಿ ವಿ ಹ್ಯಾವ್ ಧೃತಿ ಸಿನಿಮಾದ ಡೈರೆಕ್ಟರ್ ಜಗದೀಶ್ ಅವರು. ದ ರೀಸನ್ ವೈ ವಿ ಇನ್ವೈಟೆಡ್ ಹಿಮ್ ವಾಸ್, ನಾನು ಅವ್ರ ಸಿನಿಮಾ ಟ್ರೈಲರ್ ನೋಡಿದೆ ಆ್ಯಂಡ್ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ತುಂಬಾ ಆನೆಸ್ಟಾಗಿ ಮಾಡಿದ್ದಾರೆ ಅನ್ನಿಸ್ತು. ಆ ಸಿನಿಮಾದೊಂದು ಸಾಂಗು ನೋಡಿದೆ, ಧೃತಿಗೆಡದಿರು ಅಂತ. ಅದರಲ್ಲೂ ತುಂಬಾ ಒಂದು ಪ್ಯಾಷನ್ ಕಾಣಿಸ್ತು. ಅವರೊಂದು ತುಂಬ ಚೆನ್ನಾಗಿದೆ ಸಾಂಗ್ ಕೂಡ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಕಂಪೋಸ್ಡ್ ಬೈ ಬ್ಲಿಂಕ್ ಸಿನಿಮಾದಲ್ಲಿ ಹೆಸರು ಮಾಡಿದ್ದಂಥ ಶ್ರೀನಿಧಿ ಬೆಂಗಳೂರು ಅವ್ರ ನಿರ್ದೇಶನದ ಸಿನಿಮಾ ಅದು. ಅದರಲ್ಲಿ ಪ್ರಸನ್ನ ಅನ್ನೋ ಮ್ಯೂಸಿಕ್ ಡೈರೆಕ್ಟ್ರೇ ಕಂಪೋಸ್ ಮಾಡಿರೋ ಸಾಂಗ್ ಇದು. ಸೊ ಇಷ್ಟೆಲ್ಲ ಒಂದು ಎಲಿಮೆಂಟ್ಸ್ ಇದ್ದಾಗ ಆ್ಯಂಡ್ ಓವರ್ ಆಲ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಫಿಲಮೇ ಚೆನ್ನಾಗಿದೆ ಅನಿಸ್ದಾಗ ವಿ ಥಾಟ್ ಹೌ ಆರ್ ದೇ ಪ್ಲ್ಯಾನಿಂಗ್ ಟು ಮೌಂಟ್ ಇಟ್, ಅವ್ರ ಡಿಸ್ಟ್ರಿಬ್ಯೂಷನ್ ಜರ್ನಿ, ಅವ್ರ OTT ಜರ್ನಿ, ಕ್ರಾಫ್ಟ್ ಬಿಲ್ಡಿಂಗ್ ಹೇಗಾಯಿತು, ಎಲ್ಲದೂ ಒಂದೊಂದೇ ತಿಳ್ಕೊಳ್ಳೋಣ ಅಂತ ಐ ಗಾಟ್ ಇನ್ ಟಚ್ ವಿತ್ ಡೈರೆಕ್ಟರ್ ಜಗದೀಶ್. ಆ್ಯಂಡ್ ಅವ್ರ ಎಲ್ಲೋ ಒಂದು ಕಡೆ ಅವ್ರ ಮಾರ್ಕೆಟಿಂಗ್ ಜರ್ನಿನೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಬಿಫೋರ್ ದ್ಯಾಟ್, ನೀವು ಧೃತಿ ಸಿನಿಮಾದ ಟ್ರೈಲರ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಟ್ರೈಲರ್ ನೋಡ್ಕೊಂಡು ಬಂದು ಇಫ್ ಯು ಕಂಟಿನ್ಯೂ ವಿತ್ ದಿಸ್ ಪಾಡ್ಕಾಸ್ಟ್ ಇಟ್ ವಿಲ್ ಆ್ಯಡ್ ಇವನ್ ಮೋರ್ ಇನ್ಸೈಟ್ಸ್ ಅನಿಸುತ್ತೆ. ಸೊ ಆನ್ ದ್ಯಾಟ್ ನೋಟ್ ಲೆಟ್ಸ್ ವೆಲ್ಕಮ್ ದ ಡೈರೆಕ್ಟರ್ ಆಫ್ ಧೃತಿ. ಇದೇ ವಾರ, ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ. ವೆಲ್ಕಮ್ ಜಗದೀಶ್ ಟು ಅವರ್. Thank you. Thanks for inviting us. It means a lot, sir. ಪ್ಲೆಷರ್. For the team also, it means a lot. ಥ್ಯಾಂಕ್ ಯು ಬಂದಿದ್ದಕ್ಕೆ. ಪಾಪ ನಿಮ್ಮ ಇನ್ನೊಂದು 2-3 ದಿವಸಲ್ಲಿ ರಿಲೀಸ್ ಇಟ್ಕೊಂಡು Thank you. UFO ಕ್ಯೂಬು ಇದೆಲ್ಲ ಟೆನ್ಷನಲ್ಲಿ ಇರ್ತೀರಿ. And again, ಇವೆಲ್ಲ ಹೊಸ್ತು ಕೂಡ ನಮಗೆ. ಕರೆಕ್ಟ್. ಸೊ ಜಗದೀಶ್, ವಾಟ್ ಐ ವಾಂಟೆಡ್ ಟು ನೋ ವಾಸ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ದ ಟ್ರೈಲರ್ ಇಸ್ ಬೀಯಿಂಗ್ ರಿಸೀವ್ಡ್ ವೆರಿ ವೆಲ್. ನಮ್ಮ ಟೀಮ್ಗಂತೂ ತುಂಬ ಇಷ್ಟ ಆಯಿತು. ಐ ಥಿಂಕ್ ಆರ್ಗ್ಯಾನಿಕಲಿ ಇಟ್ ಹಸ್ ಕ್ರಾಸ್ಡ್ 1 lakh. ಟ್ರೈಲರ್ 3 lakhs. 3 lakhs ಇದೆಯಾ? ನಾನು ನೋಡಿದಾಗ 1 lakh ಇತ್ತು. ಓಕೆ, ಇಟ್ಸ್ ಪಿಕಿಂಗ್ ಅಪ್. ಅದ ಮೂಮೆಂಟ್ ಪಿಕ್ ಆಗ್ತಿದೆ. ಆ್ಯಂಡ್ ನಮ್ಮ PRO ಸುಧೀಂದ್ರ ವೆಂಕಟೇಶ್ ಸರ್, ನಮ್ಮದು PRO, ಓಕೆ, ಅವರು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ರೀಚ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಪೇಪರ್, ಅಂದರೆ ವಿ ಥಾಟ್ ಆಫ್ ಲೈಕ್ ಮೇ ಬಿ ಸ್ಮಾಲ್ ಆಗುತ್ತೆ ಅಂತ. ಲೈಕ್ ಹಿ ಕವರ್ಡ್ ಎವ್ರಿಥಿಂಗ್. ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ಕನ್ನಡ ಪೇಪರ್, ಪ್ರಜಾವಾಣಿ, ಉದಯವಾಣಿ, ಯು ನೇಮ್ ದಿ ಪೇಪರ್ಸ್, ವಿ ಆರ್ ದೇರ್. ಸೊ advertise ಆದಾಗಿಂದ we are getting more tractions actually. That helping a lot. We thought like papers ಸ್ವಲ್ಪ ಡೌನ್ ಆಗಿದೆ ಅಂತ ಅನ್ಕೊಂಡು, ಬಟ್ ಇಟ್ಸ್ ನಾಟ್. ಇಟ್ಸ್ ಆಲ್ಸೋ ಗಿವಿಂಗ್ ದಿ ವ್ಯೂಸ್ ಅಂಡ್ ನಂಬರ್ಸ್. ಸೊ ಪ್ರಿಂಟ್ ಇಂದ ಕನ್ವರ್ಟ್ ಆಗುತ್ತೆ. ಅಂತ ವಿ ಥಾಟ್ ಇಟ್ ಮೈಟ್ ನಾಟ್, ಬಿಕಾಸ್ ಇವಾಗಿರೋ ಮೈಂಡ್ ಸೆಟ್ ಅಲ್ಲಿ ವಿ ಆರ್ ಇನ್ Instagram, YouTube, ಈ ಥರ ಸೋಷಿಯಲ್, ಎಲ್ರಿಗೂ ಅನ್ಸುತ್ತೆ ಸಹಜ ಅಲ್ವಾ, ಯಾರು ಪೇಪರ್ ಓದ್ತಾರೆ. ಹೌದು, ಬಟ್ ವಿ ಆರ್ ಸೀಯಿಂಗ್ ದಟ್ ದ ನಂಬರ್ ಇಸ್ ಜಂಪಿಂಗ್. ಅಂದರೆ ನಾವು ಮುಂಚೆ ಟ್ರೈಲರ್ ಆದಮೇಲೆ, ನಾವು ಇದು ಪ್ರೆಸ್ ರಿಲೀಸ್ ಆದಮೇಲೆ ಅದು ಸ್ವಲ್ಪ ನಂಬರ್ಸ್ ಚೇಂಜ್ ಆಗ್ತಿದೆ. ಆ್ಯಂಡ್ ಸುಮಾರು ಇವನ್ ಅದು ಅವರು ಕೂಡ ಆನ್ಲೈನ್ ಇರೋದ್ರಿಂದ ಅಲ್ಲಿ ಕೂಡ ಕೆಲವು ಆಡಿಯನ್ಸ್ ಇದೆ, ನಾಟ್ ಜಸ್ಟ್ ಇವನ್ ಫಿಸಿಕಲ್, ಇವನ್ ಆನ್ಲೈನ್ ಕೂಡ ಅವ್ರು ಇರೋದ್ರಿಂದ ಐ ಥಿಂಕ್ ವಿ ಆರ್ ರೀಚಿಂಗ್. ಆ್ಯಂಡ್ ಮೋರ್ ಓವರ್ ಸ್ವಲ್ಪ ಕೆಲವು TV ಕೂಡ ಲೈಕ್ ಪಬ್ಲಿಕ್ TV, ಸುವರ್ಣ, TV9 ಆ್ಯಂಡ್ ರಾಜ್ ನ್ಯೂಸ್, ಈ ಥರ ಎಲ್ಲ ಕವರ್ ಆಗಿದೆ ಸಿನಿಮಾ ಸುದ್ದಿಗಳಲ್ಲಿ. ಸೊ ದಟ್ ಈಸ್ ಆಲ್ಸೋ ಐ ಥಿಂಕ್ ಗಿವಿಂಗ್ ನಂಬರ್ಸ್. ಲೈಕ್ ಕ್ಯುಮುಲೇಟಿವ್ಲಿ ಎಲ್ಲನೂ ಆ್ಯಡ್ ಆಗಿ ದ ನಂಬರ್ ಇಸ್ ಜಂಪಿಂಗ್. ವಿ ಆರ್ ಸ್ಟಿಲ್ ಲುಕಿಂಗ್ ಫಾರ್ ಮೋರ್ ನಂಬರ್ಸ್, ಬಟ್ ನಮ್ಮ ಪ್ರಯತ್ನಕ್ಕೆ ವಿ ಆರ್ ಗೆಟಿಂಗ್ ದಟ್ ಕೈಂಡ್ ಆಫ್ ನಂಬರ್ಸ್. ಇಟ್ ಆ್ಯಕ್ಚುಲಿ ಸಮ್ವೇರ್ ವಿ ಆರ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ವಂಡರ್ಫುಲ್. ತುಂಬ ಖುಷಿ ಆಯ್ತು ಕೇಳಿ. ಆ್ಯಂಡ್ ಎಲ್ಲೋ ಒಂದು ಕಡೆ ವೆನ್ ಐ ಸಿ ದ ವೇ ಯು ಟ್ರೈಂಗ್ ಟು ಮಾರ್ಕೆಟ್ ಇಟ್, ಯು ಆರ್ ಬೀಂಗ್ ವೆರಿ ಚೂಸಿ ಅಲ್ವಾ. ಅಂದರೆ ವೇರ್ ಎವರ್ ಯು ಆರ್ ಫೈಂಡಿಂಗ್ ಫಿಲ್ಮ್ ಎಂತೂಸಿಯಾಸ್, ಆ ಪ್ಲ್ಯಾಟ್ಫಾರ್ಮ್ಸಲ್ಲೇ ನೀವು ಕಾಣಿಸ್ಕೊತೀರಾ. ಆ್ಯಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಯು ಆರ್ ನಾಟ್ ಗೋಯಿಂಗ್ ಆಲ್ ಇನ್. ತುಂಬ ಸ್ಟ್ರಾಟಜೈಸ್ಡಾಗೆ, ತುಂಬಾ ಒಂಥರ ಕ್ಯಾಲ್ಕುಲೇಟಿವ್ ಆಗಿ ಹೆಜ್ಜೆ ಇಡ್ತೀರಾ ಅನ್ನೋದು ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಇಫ್ ಯು ಕುಡ್ ಎಕ್ಸ್ಪ್ಲೇನ್ ಮೋರ್ ಅಬೌಟ್ ಯುವರ್ ಮಾರ್ಕೆಟಿಂಗ್ ಜರ್ನಿ. ಅಂದರೆ ಲೈಕ್ ಇನಿಷಿಯಲಿ ದ ಐಡಿಯಾ ವಾಸ್ ಟು ಕಂಪ್ಲೀಟ್ ದಿ ಫಿಲಮ್. there was never a plan for marketing. ಎಲ್ಲರೂ ಮಾಡೋ ಮಿಸ್ಟೇಕ್ ನಾವು ಮಾಡಿದ್ವಿ. ಆ್ಯಂಡ್ ವಿ ಆರ್ ಆಲ್ಸೋ ಲರ್ನ್ ಈ 1 year ನಾವು ನಿಮ್ದು ಮಾಡೋ ವೀಡಿಯೋಸು, ಎಜುಕೇಟೆಡ್ ವೀಡಿಯೋಸ್, ಲೈಕ್ ದೀಸ್ ಥಿಂಗ್ಸ್ ಆಲ್ಸೋ ಹೆಲ್ಪ್ ಡಸ್ ಎ ಲಾಟ್. ಲೈಕ್ ವಾಟ್ ಆ್ಯಕ್ಚುಲಿ ವಿ ಶುಡ್ ಡು, ಸಮ್ವೇರ್ ವಿ ಆರ್ ಮಿಸ್ಸಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಅ ರಾಂಗ್ ರೂಟ್. ಬಟ್ ಮಾರ್ಕೆಟಿಂಗ್ ಅಂತ ಬಂದಾಗ, ಎಸ್ ವಿ ಆ್ಯಕ್ಚುಲಿ ಥಾಟ್ ದಟ್ ವಾಟ್ ಎವರ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಅದನ್ನು ನಾವು ಫಿಲಮ್ ನೋಡೋಂಥ ಆಡಿಯನ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕು. ಜನರಿಕ್ ಆಗಿ ಸ್ಪೆಂಡಿಂಗ್ ಮನಿ ಆನ್ ಎವ್ರಿ ಪ್ಲೇಸ್, ಇಟ್ ಮೈಟ್ ನಾಟ್ ಕನ್ವರ್ಟ್ ಇನ್ ಟು ದ ಥಿಯೇಟರ್ ಫುಟ್ಫಾಲ್ಸ್, ದ ಕೈಂಡ್ ಆಫ್ ಮೂವಿ ವಿ ಆರ್ ಡೂಯಿಂಗ್ ಇಟ್. ಇಟ್ಸ್ ನಾಟ್ ದಟ್ ಅ ಕಮರ್ಷಿಯಲ್ ಎಂಟರ್ಟೈನರ್ ದಟ್ ಎವ್ರಿಬಡಿ ವಾಂಟ್ ಟು ವಾಚ್. ನಮ್ಮದೊಂದು ಲೈಕ್ ಅ ಸೋಷಿಯಲ್ ಮೆಸೇಜ್ ಇರೋಂಥ ಮೂವಿ ವಿಚ್ ಇಸ್ ಅ ಗ್ರಿಪ್ಪಿಂಗ್, ಇಟ್ಸ್ ಅ ಸೋಷಿಯಲ್ ಸರ್ವೈವಲ್ ಥ್ರಿಲ್ಲರ್. ಸೊ ಇದಕ್ಕೊಂದು ಆಡಿಯನ್ಸ್ ಇದ್ದಾರೆ. ಸೊ ಅವ್ರಿಗೆ ನಾವು ಟ್ಯಾಪ್ ಮಾಡಬೇಕಾಯಿತು. ಸೊ ಅಲ್ಲಿ ಮೂವಿನ ನೋಡೋಂಥ ಆಡಿಯನ್ಸ್, ಫಾರ್ ಎಕ್ಸಾಂಪಲ್ ಕೆಲವು ಮೀಮ್ ಪೇಜಸ್ ಇರ್ತಾರೆ, ಮೂವಿಗೆ ಅಂತಲೇ ಡಿಸೈನ್ ಆಗಿರುತ್ತೆ. ಅಂದರೆ ಮೂವೀಸ್ನ ನೋಡೋಂಥ ಮೀಮ್ ಪೇಜಸ್ ಅವರೇ ಅದನ್ನು ಲೈಕ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಮೆಟ್ ದೆಮ್. ಆ ಥರ ಒಂದು 50 to 100 ಮೀಮರ್ಸ್ಗೆ. ಸೊ ವಿ ವಾಂಟ್ ಟು ಪ್ರಮೋಟ್, ಅಲ್ಲಿಗೆ ನಾವು ಪ್ರಮೋಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಅಗೈನ್ ನೆಕ್ಸ್ಟ್ ಬರುವಂಥ ಸ್ಟ್ರಾಟಜಿ ಏನಂದರೆ,
ನಮ್ಮ ಮೂವಿ ರಿಲೀಸ್ ಆಗೋ ನಿಯರ್ ಬೈಲಿ ವಿ ಹ್ಯಾವ್ ಟು ಗೋ ಆಲ್ ಇನ್ ಅಂತ ಅನಿಸ್ತು. ಏನಕ್ಕೆ ಇವಾಗಿರೋ ಅಂದರೆ ಮರೆತು ಹೋಗೋದು ತುಂಬ ಜಾಸ್ತಿ ಇದೆ. ಅಂದರೆ ಈಗ ನಾನು ಫಸ್ಟ್ ರೀಲ್ ನೋಡ್ತಾ ಇದ್ದರೆ ಫೋರ್ತ್ ರೀಲ್ ಹೋಗೋಷ್ಟರಲ್ಲಿ ಫಸ್ಟ್ ರೀಲ್ ಏನು ನೋಡಿದ್ದೀನಿ ಅನ್ನೋದು ಕೂಡ ಗೊತ್ತಿರಲ್ಲ, ಅಷ್ಟು ಮೈಂಡ್ ಇದಲ್ಲಿದೆ. ಸೊ ಸಮಥಿಂಗ್ ವಿ ಆರ್ ಕ್ರಿಯೇಟಿಂಗ್ ಅನ್ ಇಂಪ್ಯಾಕ್ಟ್ 15 days 20 days ಬ್ಯಾಕ್ ಬಿಫೋರ್ ಅನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಆ ರಿಲೀಸ್ ಹತ್ತರಲ್ಲಿ ನಾವು ಖರ್ಚು ಮಾಡೋಕ್ಕೆ ಆ ಟೈಪ್ ಆಫ್ ಅಮೌಂಟ್ ನಮ್ಮ ಹತ್ರ ಇಲ್ಲದೆ ಹೋದರೆ ವಿ ವಿಲ್ ಮಿಸ್ ದಟ್ ಪೀಪಲ್ ಹೂ ಆಲ್ರೆಡಿ ವಾಚ್ 15-20 days. ಸೊ ಅದರಿಂದ ನಾವೇನು ಮಾಡ್ತೀವಿ, ಸೊ ಇನ್ 3-4 days ರಿಲೀಸ್ ಇದೆ, ವಿ ಆರ್ ಕಮಿಂಗ್ ವಿತ್ ಒನ್ ಮೋರ್ ಸ್ನೀಕ್ ಪೀಕ್ ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಆಲ್ ಇನ್. ಅಟ್ ಸ್ನೀಕ್ ಪೀಕ್ ಆಲ್ಸೋ ವಿಲ್ ಮೇಕ್ ಡಿಫರೆನ್ಸ್ ಅಂತ ಅನಿಸ್ತಿದೆ. ಸೊ ವಿ ಆರ್ ಮೋರ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಸೊ ಕನ್ನಡ ಫಿಲಮಲ್ಲಿ ಕೂಡ ಈಗ ಈ ನಡುವೆ ಸ್ನೀಕ್ ಪೀಕ್ಸ್ ಅನ್ನೋದೊಂದು ಬಂದಿಲ್ಲ. ಸೊ ವಿ ವಾಂಟ್ ಟು ಗಿವ್ ಸಮ್ ಆ ಸ್ನೀಕ್ ಪೀಕ್, ಅಂದರೆ ನಮ್ಮ ಮೂವಿನ ಹೇಗೆ ಟ್ರೀಟ್ ಮಾಡಿದ್ದೀವಿ, ಹೌ ಇಟ್ ವಿಲ್ ಹುಕ್ ಇನ್ ಟು ಇಟ್. ಅಂದರೆ ನಮ್ಮ ಮೂವಿ ಯಾವ ಥರ ಟ್ರೀಟ್ ಆಗಿದೆ. ಟ್ರೈಲರ್ ಎಲ್ಲ ಫಾಸ್ಟ್ ಕಟಿಂಗ್ ಮಾಡಿ ವಿ ಕ್ಯಾನ್ ಡೂ ಮ್ಯಾಜಿಕ್ಸ್, ವಿ ಹ್ಯಾವ್ ಸಮಥಿಂಗ್ ಬಿಗ್ ಅಂತ. ಬಟ್ ವಿ ಆಲ್ಸೋ ವಾಂಟ್ ಟು ಶೋ ಯು ದಟ್ ಹೌ ವಿ ಟ್ರೀಟೆಡ್ ದಿಸ್ ಮೂವಿ. ಆ ಟ್ರೀಟ್ಮೆಂಟ್ನ ನಾವು ಈ ಸ್ನೀಕ್ ಪೀಕಲ್ಲಿ ಬಿಡ್ತಿದ್ದೀವಿ. ಸೊ ದಟ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಟು ಬ್ರಿಂಗ್ ಮೋರ್ ಫುಟ್ಫಾಲ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೀಚ್ ಲಿಟಲ್ ಬಿಟ್. Okay, but it's very nice to see you being so energetic and confident just 2-3 days before release. Usually, ನಾನು ಮಾತಾಡೋ ಹೊಸ ಫಿಲಮ್ ಮೇಕರ್ಸ್ ಓಕೆ ದೆಲ್ ಯೂಶಲಿ ಬಿ ಒಂದು ಸ್ವಲ್ಪ ತುಂಬಾ ನರ್ವಸ್ ಝೋನಲ್ಲಿ ಇರ್ತಾರೆ. ಬಟ್ ಯು ಆರ್ ಎಂಜಾಯಿಂಗ್ ದ ಪ್ರಾಸೆಸ್ ಅಲ್ವಾ? ಐ ಆಮ್ ಎಂಜಾಯ್ ದಿ ಪ್ರೋಸೆಸ್ ಆ್ಯಂಡ್ ದಿಸ್ ಈಸ್ ವಾಟ್ ವಿ ಡ್ರೀಮ್ಡ್ ಆಲ್ ಅಬೌಟ್. ಅಂದರೆ ಚಿಕ್ಕ ವಯಸ್ಸಿಂದ ಒಂದು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದ್ದಿದ್ದು, ಅದೊಂದು ನನ್ಸಾಗಬೇಕಾದ್ರೆ ಫೈಟ್ ಟು ಬಿ ನರ್ವಸ್. ಅಂದರೆ ಕಷ್ಟ ಎಲ್ಲ ಕೆಲಸದಲ್ಲೂ ಇರುತ್ತೆ, ಎಲ್ಲದಲ್ಲೂ ಪ್ರೆಷರ್ ಇರುತ್ತೆ, ಯಾವುದು ಕೂಡ ಈಸಿ ಆಗಲ್ಲ. ಬಟ್ ಎಲ್ಲದಲ್ಲೂ ಒಂದಿದ್ದಾಗ ಲೈಕ್ ಲೆಟ್ಸ್ ಪುಟ್ ಒನ್ ಸ್ಮೈಲ್ ಆನ್ ಅವರ್ ಫೇಸ್. ಆ್ಯಂಡ್ ಇದನ್ನು ಮಾಡಬೇಕು ಅಂತಲೇ ಇರ್ತಾನೆ ಇಷ್ಟು ವರ್ಷ ಫೈಟ್ ಮಾಡೋದು. ವಿ ಆರ್ ಇನ್ ದಟ್ ಮೂಮೆಂಟ್, ಲೆಟ್ಸ್ ಕೀಪ್ ಆಲ್ ದಟ್ ಇನ್ ಬ್ಯಾಕ್ವರ್ಡ್ಸಲ್ಲಿ ಇಟ್ಟು ಸ್ಟ್ರೆಸ್ಸು ನರ್ವಸ್ ಎಲ್ಲ. ಲೆಟ್ ಅಸ್ ಶೋ ಅವರ್ ಪಾಸಿಟಿವ್ ಆ್ಯಂಡ್ ಲೆಟ್ಸ್ ಆಲ್ಸೋ ಎಂಜಾಯ್. ಈ ಥರದ್ದು ಮೂವಿ ಬರ್ತಿದೆ, ಎಷ್ಟೊಂದು ಜನ ಮೂವಿ ಬಂದಾಗ ಖುಷಿ ಬೀಳ್ತಿದ್ವಿ, ಈಗ ನಮ್ಮದೇ ಮೂವಿ ಬರ್ತಿದೆ, ವಿ ಹ್ಯಾವ್ ಟು ಬಿ ಮೋರ್ ಹ್ಯಾಪಿ ದನ್ ಎವರ್ ಅಂತ ಅನಿಸ್ತು. ದಿಸ್ ಮೈ ಗುಡ್ ಪಾಯಿಂಟ್ ಆಫ್ ಲೈಫ್ that we are coming with a movie. So lot of appreciation also coming, friends and family. ಓ ನೀನು ಡೈರೆಕ್ಟ್ರಾ, ಇಷ್ಟು ಚೆನ್ನಾಗಿ ಮಾಡಿದ್ಯಾ ಮೂವಿ, ಟ್ರೈಲರು, ಈ ಸಾಂಗ್ ಚೆನ್ನಾಗಿದೆ ಕಣೋ. ಸೊ ಇದಂದಾಗ ನೀನು ಡೈರೆಕ್ಟ್ರೇ ಹೋಗೋದು, ಆ ಥರ ಎಲ್ಲ ಕ್ವಶನ್ಸ್ ಇದೆ. ಸೊ ಇಟ್ಸ್ ಆ್ಯಕ್ಚುಲಿ ಮೇಕಿಂಗ್ ಮಿ ಹ್ಯಾಪಿ. ಸೊ ಯು ಆರ್ ದ ಪ್ರೊಡ್ಯೂಸರ್, ರೈಟರ್, ಡೈರೆಕ್ಟರ್. ಐ ಆಮ್ ದ ಪ್ರೊಡ್ಯೂಸರ್, ರೈಟರ್, ಡೈರೆಕ್ಟರ್. ಆ್ಯಂಡ್ ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಕ್ರಾಫ್ಟ್ ಮಾಡಿದ್ದೀನಿ. ಸೊ ಅಂದರೆ ಏನೇನು ಮಾಡಿರಿ? ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಡೈರೆಕ್ಷನೇ ವಸ್ತು, ಅದರಲ್ಲಿ ಸಿನಿಮಾಟೋಗ್ರಫಿ ಮಾಡೋ ಪರಿಸ್ಥಿತಿ ಬಂತು. ಅಂದರೆ ಮೂರ್ತಾಯಿತು, ವಿ ಹ್ಯಾಡ್ ಒನ್. ಸೊ ಯು ಆರ್ ದ ಕ್ಯಾಮ್ರಾಮನ್ ಫಾರ್ ದಟ್ ಇಸ್ ಅ ಸ್ಟೋರಿ ಬಿಹೈಂಡ್ ಇಟ್. ಐ ವಾಸ್ ಫೋರ್ಸ್ ಟು ಬಿ ಅ ಕ್ಯಾಮ್ರಾಮನ್ ಆ್ಯಕ್ಚುಲಿ. ಸೊ ಏನಾಯಿತು ಅಂದರೆ ವಿ ಆ್ಯಕ್ಚುಲಿ ಹ್ಯಾಡ್ ಅ ಗುಡ್ ಕ್ಯಾಮ್ರಾಮನ್ ಕಾಲ್ಡ್ ಮಿಸ್ಟರ್ ಲೇಟ್ ಪ್ರದೀಪ್ ಗಾಂಧಿ ಫಾರ್ ನೌ. ಬಟ್ ವಿ ಆರ್ ಸಾರಿ, ಹಿ ಈಸ್ ಅ ವೆರಿ ಗುಡ್ ಪರ್ಸನ್ ಹೂ ಹ್ಯಾಸ್ ಜಾಯ್ನ್ಡ್ ಅವರ್ ಟೀಮ್, ಸಪೋರ್ಟೆಡ್ ವಿತ್ ವೆರಿ ತುಂಬ ಇಂಪ್ಯಾಕ್ಟ್ ಆಗಿ ಮಾಡಿದ್ರು. ಒಂದು 20% ಸಿನಿಮಾ ಶೂಟ್ ಆದಮೇಲೆ ಅವ್ರದ್ದು ಹೆಲ್ತ್ ಮುಂಚೆನೇ ತೊಂದರೆ ಇತ್ತು. ವಿ ಡಿಂಟ್ ನೋ ದ್ಯಾಟ್, ಬಟ್ ಅನ್ಫಾರ್ಚುನೇಟ್ಲಿ ಹ್ಯಾಸ್ ಪಾಸ್ಡ್. ಆ ಟೈಮಲ್ಲಿ ವಿ ವರ್ ವೆರಿ ಶೇಕನ್. ಅಂದರೆ ನಾವು ವಾಟ್ ವಿ ವಿಲ್ ಡೂ, ಅಂದರೆ ಸಿನಿಮಾಟೋಗ್ರಫಿ ಅನ್ನೋದು ಅದ್ರದ್ದು ಐಒಸ್ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಆ್ಯಂಡ್ ಆಫ್ ಅಷ್ಟೇ ಗೊತ್ತು, ಅದರಲ್ಲಿ ಏನೇನು ಇದೆ ಅನ್ನೋದು ಗೊತ್ತಿಲ್ಲ. ಅಂದರೆ ಸಿನಿಮಾಟೋಗ್ರಫಿ ಹ್ಯಾಂಡಲ್ ಮಾಡ್ತಿದ್ರು, ನನಗೇನು ಐ ಹ್ಯಾವ್ ಟು ಟೇಕ್ ಮೈ ಶಾರ್ಟ್ಸ್, ಮಿಡ್ ಶಾರ್ಟ್ ಏನು, ಕ್ಲೋಸ್ ಶಾರ್ಟ್ ಏನು, ಎಲ್ಲಿ ಮೂವ್ಮೆಂಟ್ ಆಗಬೇಕು, ಹೌ ಐ ವಾಂಟ್ ಟು ಅಚೀವ್ ಮೈ ಶಾರ್ಟ್ ಅನ್ನೋದು ಸಿನಿಮಾಟೋಗ್ರಫಿ ಎಕ್ಸ್ಪ್ಲೇನ್ ಮಾಡಿದ್ರೆ ಹಿ ವಿಲ್ ಶೋ ಮೈ ಫ್ರೇಮ್ ಆ್ಯಂಡ್ ಐ ಯೂಸ್ ಟು ಆಕ್ಸೆಪ್ಟ್ ಇಟ್. ದರ್ ಇಸ್ ನೋ ನೀಡ್ ಟು ನೋ ಟೆಕ್ನಿಕಲಿ ಹೌ ದ ಕ್ಯಾಮ್ರಾ ವರ್ಕ್ಸ್, ಹೌ ಟು ಆಪರೇಟ್ ಅನ್ನೋದು ನೆಸಿಟಿ ಇರಲಿಲ್ಲ. ಸೊ ಈ ಥರ ಆದಾಗ ದೆನ್ ಟು ಒನ್ ಮೋರ್ ಸಿನಿಮಾಟೋಗ್ರಫರ್ನ ಆ ಟೈಮಲ್ಲಿ ಹೈರ್ ಮಾಡ್ಕೊಳ್ಳೋದು ನಮಗೆ ತುಂಬ ಕಷ್ಟ ಇತ್ತು. ಆ್ಯಂಡ್ ನಮ್ಮ ಬಜೆಟಲ್ಲಿ ಕೂಡ ಅದು ಬರ್ತಿರಲಿಲ್ಲ, ಅಂದರೆ ಸುಮಾರು ಜನ ಮೀಟ್ ಮಾಡಿದಾಗ. ದೆನ್ ಒಬ್ಬರು ನಮಗೆ ಕ್ಯಾಮ್ರಾ ಹೈರ್ ಮಾಡೋರು, ಹಿ ಈಸ್ ಅ ನ್ಯಾಷನಲ್ ಅವಾರ್ಡ್ ಸಿನಿಮಾಟೋಗ್ರಫರ್. ಹಿ ಲೈಕ್ ಮೀ ಅಲಾಟ್ ಫಾರ್ ಮೈ ಹಂಬಲ್ನೆಸ್ ಆ್ಯಂಡ್ XYZ reasons he liked me. Then I went and told that this has happened, now I'm clueless what to do. ಅವರು ಇಷ್ಟೇ ಹೇಳಿದ್ದು, ಜಗದೀಶ್ ಅದಕ್ಕೆ ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ಕೊಳ್ತಿದ್ಯಾ, ಕ್ಯಾಮ್ರಾ ಹ್ಯಾಂಡಲ್ ಮಾಡೋರಿಲ್ಲ. ಓಕೆ, ಐ ಅಂಡರ್ಸ್ಟ್ಯಾಂಡ್ ದರ್ ಇಸ್ ಅ ಕ್ರಾಫ್ಟ್. ನಿನಗೆ ಡೈರೆಕ್ಷನ್ ಆಗಿ ನಿನಗೆ ಏನು ಶಾರ್ಟ್ ತೊಗೊಬೇಕು ಅಂತ ಗೊತ್ತಲ್ವಾ, ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾನೆ ಗೊತ್ತಿಲ್ವಾ, ಬಾ ನನ್ನ ಜೊತೆ ಬಾ ಅಂತ. ಜಸ್ಟ್ 2 days he sat with me, explained everything. ಅಂದರೆ ಎವ್ರಿಥಿಂಗ್ ಇನ್ ದ ಸೆನ್ಸ್ ಏನು ಬೇಕು ಆ ಸಿನಿಮಾಟೋಗ್ರಫಿಲಿ ನಿನಗೆ ಅಚೀವ್ ಮಾಡೋಕ್ಕೆ, ನೀನು ಏನು ತಿಳ್ಕೊಬೇಕು ಎಲ್ಲ ತಿಳ್ಕೊಬೇಡ, ನಿನಗೆ ಏನು ಬೇಕು ಶೂಟ್ ಮಾಡೋಕ್ಕೆ ಅಷ್ಟು ಮಾತ್ರ ತಿಳ್ಕೊ ಅಂತೇಳಿ 2 days ಅಲ್ಲಿ ನನಗೆ ಹೇಳ್ಕೊಟ್ರು. ಆ್ಯಂಡ್ ದ ಥರ್ಡ್ ಐ ಆಮ್ ಇನ್ ಅ ಲೊಕೇಶನ್ ಥಿಂಕಿಂಗ್ ದಟ್ ಐ ಕ್ಯಾನ್ ಡೂ ದಿಸ್ ಅಂತ ಒಂದು ನರ್ವಸ್ನೆಸ್ಸಲ್ಲಿ ಕ್ಯಾಮ್ರಾನ ಹ್ಯಾಂಡಲ್ ಮಾಡಿ ಹೋಗ್ತಾ ಇದ್ದೀನಿ. ಎವ್ರಿ ಟೀಮ್ ಇಸ್ ಥಿಂಗ್ ನೀನು ಸಿನಿಮಾಟೋಗ್ರಫರ್, ಆರ್ ಯು ಸೀರಿಯಸ್ ಅಂತ ಹೇಳ್ತಿದ್ರು. 3rd day ಆದಮೇಲೆ ಆ ಔಟ್ಪುಟ್ ಎಲ್ಲ ನೋಡಿದ್ಮೇಲೆ ಎಸ್ ರೈಟ್ ಡಿಸಿಷನ್, ಈಗ ನಮ್ಗೆ ಬೇಕಾದಾಗ ಆಟ ಆಡ್ಕೊಂಡು ನಾವು ತೆಗಿಯೋಣ. ಸೊ ಅರ್ಲಿ ಮಾರ್ನಿಂಗ್ 6 o'clock ಶಾಟ್ ಬೇಕಾ, 4 o'clock ಶಾಟ್ ಬೇಕಾ, ಯಾರಿಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ಡೈರೆಕ್ಟು, ನನ್ನ ಹತ್ರ ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ, ಆರ್ಟಿಸ್ಟ್ ಬನ್ನಿ ಅಂತ ಹೇಳಿ. ಸೊ ದೆನ್ ವಿ ಎಂಡೆಡ್ ವಿತ್ ಶೂಟಿಂಗ್ ಆಲ್ಮೋಸ್ಟ್ 80% ಪ್ಲಸ್ ಸಿನಿಮಾಟೋಗ್ರಫಿ ನಾನೇ ಶೂಟ್ ಮಾಡೋ ಅವಶ್ಯಕತೆ ಇತ್ತು. ಕಲರಿಂಗ್ ಯಾರು ಮಾಡಿದ್ರು? ಆ ಕಲರಿಂಗ್ ವಿ ವೆಂಟ್ ವಿತ್ ಸರ್ವಾ ಸ್ಟುಡಿಯೋಸ್ ಅಂತ ಅಂತೆ. ಸೊ ಎಲ್ಲ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಸರ್ವಾ ಸ್ಟುಡಿಯೋಸ್ ಅನ್ನೋದು ಈ ನಮ್ಮ ಮೂವಿಲಿ ದೋ ಇಟ್ಸ್ ಲುಕ್ ಲೈಕ್ ಎ ಸರ್ವೈವಲ್ ಥ್ರಿಲ್ಲರ್ ಡಾರ್ಕ್ ಮೂವಿ ಅಂತ, ಇಟ್ ಅ ಲಾಟ್ ಆಫ್ VFX ಇಸ್ ಇನ್ವಾಲ್ಡ್. ಅಂದರೆ ನಾವು ವಿ ಹ್ಯಾವ್ ಆ್ಯಕ್ಚುಲಿ ವೆಂಟ್ ವಿತ್ ಟೆನ್ನಿಸ್ ಸ್ಟೇಡಿಯಮ್, ಕಂಟಿನ್ಯೂಸ್ ಟೆನ್ನಿಸ್ ಸ್ಟೇಡಿಯಮ್ ಎಲ್ಲ ದೊಡ್ಡ ಸ್ಟೇಡಿಯಮು. ವಿ ವೆಂಟ್ ಆ್ಯಂಡ್ ಶಾಟ್ ದೇರ್.
ಸೊ ಇಟ್ ವಾಸ್ ಎ ವೆರಿ ತುಂಬ ಒಂದು 50,000 ಕ್ರೌಡ್ ಇರೋಂಥ ಶಾರ್ಟ್ ಬೇಕಾಯಿತು. ಸೊ ದಟ್ VFX ಟೀಮ್ ಸರ್ವಾ ಸ್ಟುಡಿಯೋಸ್ ಹ್ಯಾಸ್ ಹೆಲ್ಪ್ ಅಸ್ ರಿಯಲಿ ಲಾಟ್. ಕಲರಿಂಗ್ ಕೂಡ ಅವರೇ ಅಂದರೆ ಇಟ್ಸ್ ಲೈಕ್ ವಿ ವೆಂಟ್ ವಿತ್ ಲೈಕ್ ಎ ಕಂಪ್ಲೀಟ್ ಪ್ಯಾಕೇಜ್. ಸರ್ವಾ ಸ್ಟುಡಿಯೋಸ್ ಹ್ಯಾಸ್ ಕಂಪ್ಲೀಟ್ ಸೆಟಪ್ ಆಫ್ ಅವ್ರ ಹತ್ರ ಎಡಿಟಿಂಗ್ ಸೂಟು ಇದೆ ಆ್ಯಂಡ್ ಕಲರಿಂಗ್ ಇದೆ ಆ್ಯಂಡ್ VFX ಇದೆ. ದೇ ಆರ್ ಪ್ರಿಡಾಮಿನೆಂಟ್ಲಿ ಮೋರ್ ಇನ್ ಟು VFX ಬಟ್ ದೇ ಡೂ ಅದರ್ ಸರ್ವಿಸ್ ಆಲ್ಸೋ. ಸೊ ದೇ ಹೆಲ್ಪ್ ಅಸ್ ಇನ್ ಕಲರಿಂಗ್ ಆ್ಯಂಡ್ VFX strategy. So this is my journey, and finally we are coming with an output, and you are seeing that output of trailer and song. ಒಂದು ಸ್ವಲ್ಪ ನಿಮ್ಮೊಂದು ಜಡ್ಜ್ಮೆಂಟ್ ಬಂದಿರುತ್ತೆ. ಸೊ ವಿ ಆರ್ ನಾಟ್ ಬಿಗ್ ಲ್ಯಾವಿಶ್ ಸಿನಿಮಾ ಅಲ್ಲದಿದ್ರು ಆ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಕಂಪ್ಲೀಟಾಗಿ ಕೊಟ್ಟಿದ್ದೀವಿ. 100ಕ್ಕೆ 100 ಕೊಟ್ಟಿದ್ದೀವಿ. ವಿ ಆರ್ ನಾಟ್ ಈವನ್ 10% ಕೂಡ ನಾವು ಕಾಂಪ್ರಮೈಸ್ ಮಾಡಿಲ್ಲ. ಬೇರೆ ಸ್ಪೇಸಲ್ಲಿ ತುಂಬ ಕಾಂಪ್ರಮೈಸ್ ಮಾಡಿದ್ದೀವಿ, ಬಟ್ ಮೂವಿ ಮೇಕಿಂಗಲ್ಲಿ ಆ ಸ್ಟೋರಿಗೆ ಏನು ಬೇಕು ಅನ್ನೋದನ್ನು ಪ್ರತಿಯೊಂದು ಕೊಟ್ಟಿದ್ದೀವಿ, ಆ್ಯಂಡ್ ವಿ ಆರ್ ಹ್ಯಾಪಿ ಅಬೌಟ್ ಇಟ್ ಔಟ್ಪುಟ್. And it's a woman-centric film, Yeah, ಅಲ್ಲ? definitely I have to say that. Thank God. ಇಲ್ಲ ನೀವೇ ಆ್ಯಕ್ಟ್ ಮಾಡಿಬಿಡ್ತಿದ್ರ. ಅಲ್ಲ, ಅದೊಂದು ಮಾತ್ರ ತುಂಬ ಕಾನ್ಷಿಯಸ್ ಆಗಿ ಆ್ಯಕ್ಟ್ ಮಾಡಬಾರ್ದು ಅಂತ ಅನಿಸ್ತು. ಬಿಕಾಸ್ ವಿ ಲುಕ್ ಅದೇ ಸಾರಿ ಅದೇ ಬೇರೆ ಒಬ್ಬೊಬ್ರದ್ದು ಒಂದೊಂದು ಪ್ಯಾಷನ್ ಇರುತ್ತೆ. ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡವನು, ಓಕೆನಾ. ಡೈರೆಕ್ಟರ್ ಆಗಿ ಮಾಡಬೇಕು ಅಂದರೆ ಸುಮಾರು ಸ್ಪೇಸ್ ಇದೆ, ನಾನು ಆ್ಯಕ್ಟ್ ಮಾಡ್ಬೋದಲ್ಲ. ನೋ, ದಟ್ ವಾಸ್ ನಾಟ್. ಅಂದರೆ ಅವಾಗ ನಾನು ಡೈರೆಕ್ಟಾಗಿ ಫೇಲ್ ಆಗ್ತೀನಿ. ಐ ಡೋಂಟ್ ಫಿಟ್ ಇನ್ ಎನಿ ಆಫ್ ದಿ ಕ್ಯಾರೆಕ್ಟರ್ ದ ಮೂವಿ ವಿಚ್ ಐ ಡನ್ ನೌ. ಸೊ ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ ನನಗೆ ಏನಾದರೂ ಫಿಟ್ ಮಾಡಿಕೊಂಡ್ರೆ ನಾನು ಸಿನಿಮಾಗೆ ಮೋಸ ಮಾಡ್ದಂಗೆ ಫೋರ್ಸ್ ಇಲ್ಲ, ನಾನು ಟ್ರೂ ಮೇಕರ್ ಅಲ್ಲ ಅಂತ ಅನ್ಸ್ಬಿಡ್ತೆ. ವೆನ್ ಐ ಮೈ ಸೆಲ್ಫ್ ನೋ ಐ ಡೋಂಟ್ ಫಿಟ್ ಇನ್ ದಟ್ ಮೂವಿ, ಐ ಶುಡ್ ನಾಟ್ ಕ್ಯಾಸ್ಟಿಂಗ್. ಬಟ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಓಕೆ, ದ ಜರ್ನಿ ಇಸ್ ನೈಸ್. ಅಂದರೆ ಸುಮಾರು ಡಿಪಾರ್ಟ್ಮೆಂಟ್ಸಲ್ಲಿ ತೊಡಗಿಸ್ಕೊಂಡ್ರಿ, ಆ್ಯಂಡ್ ಯು ಆರ್ ಆಲ್ಸೋ ವೆರಿ ಕ್ಲಿಯರ್ ಅಬೌಟ್ ವೈ ಯು ಡು ನಾಟ್ ವಾಂಟ್ ಟು ಆ್ಯಕ್ಟ್. ಓಕೆ, ಆ ಕ್ಲಾರಿಟಿ ಜರ್ನಿ ಚೆನ್ನಾಗಿದೆ, ಇನ್ಸ್ಪೈರಿಂಗ್ ಆಗಿದೆ. ಬಟ್ ಎಲ್ಲೋ ನೀವು ಒಂದು ಕಡೆ ಕಾರ್ಪೊರೇಟಲ್ಲಿ ನಿಮ್ಮದೇ ಒಂದು ಕಂಪ್ನಿ ಇಟ್ಕೊಂಡು ನೀವೇ ಆಂಟ್ರಪ್ರನರ್ ಆಗಿ ಸಕ್ಸಸ್ಫುಲ್ ಆಗಿ ಆರಾಮಾಗಿ ಇದ್ದೀರಿ. ಓಕೆ, ವೈ ಫಿಲ್ಮ್ಸ್? ಸಿನಿಮಾ ಅನ್ನೋದು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅಂದ್ಕೊಳ್ಳಿ. ಅಂದರೆ ವೆನ್ ಐ ವಾಸ್ ವೆರಿ ಸ್ಮಾಲ್ ಏಜ್, ಸಿನಿಮಾ ಅಂದರೆ ನನಗೆ ಇಷ್ಟ, ಅಂದರೆ ಎಲ್ರಿಗೂ ಇಷ್ಟ ಆಗೋ ಹಾಗೆ ಇಷ್ಟ. ಆ ಟೈಮಲ್ಲಿ ಅಂದರೆ ಸಿನಿಮಾಲಿ ಅಂದರೆ ಒಂದು ಸಿನಿಮಾ ನೋಡಿ ನಗ್ತಾಯಿದ್ವಿ, ಒಂದು ಸಿನಿಮಾ ನೋಡಿ ಅಳ್ತಿದ್ವಿ, ಒಂದು ಸಿನಿಮಾ ನೋಡಿ ಬರೀ ಎಂಟರ್ಟೈನ್ ಆಗಿ ಬರ್ತಾಯಿದ್ವಿ. ಬಟ್ ಆ ಮೂಮೆಂಟಲ್ಲಿ ನನ್ನ ಚಿಕ್ಕ ಏಜ್ ಇನ್ಫ್ಲುಯೆನ್ಸ್ ಅಂತ ಒಂದು ಏಜ್ ಬರುತ್ತೆ. ಆ ಟೈಮಲ್ಲಿ ಒಂದು ಫಿಲಮ್ ಅಂತ ಒಂದು ಬಂತು, ಉಪೇಂದ್ರ ಸರ್ದು. ಅದು ವಿಭಿನ್ನವಾಗಿತ್ತು. ಅಂದರೆ ಆ ಸಿನಿಮಾ ಎಂಟೈರ್ಲಿ ಬೇರೆ ಸಿನಿಮಾ ಕಂಪೇರ್ ಮಾಡಿದೆ, ದಟ್ ವಾಸ್ ಸಮಥಿಂಗ್ ಎಲ್ಸ್. ಅದೊಂಥರ ಮೈಂಡಲ್ಲಿ ಒಂದು ಓಪನ್ ಆಗುತ್ತೆ, ಅದು ಕ್ರೇಜಿ. ನಾನು ಚಿಕ್ಕ ವಯಸ್ಸಲ್ಲಿ ಏನಾಗಬೇಕು ಅಂತ ಅದಕ್ಕಿಂತ ಮುಂಚೆ ಕೇಳ್ತಿದ್ದೆ, ನಾನು ಪೊಲೀಸ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಎಲ್ಲರೂ ಏನು ಹೇಳ್ತಾರೆ ಅದನ್ನೇ ಹೇಳ್ತಿದ್ದೆ. ಅದಾದಮೇಲೆ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಅಂದರೆ ಇಲ್ಲಿ ಉಪೇಂದ್ರ ಅವ್ರದ್ದು ಆ ಡೈರೆಕ್ಷನ್ ನೋಡಿ ಆ ಟೈಮಲ್ಲಿ ಆ ಸಿನಿಮಾ ನಂಗೆ ಅರ್ಥ ಆಯಿತು ಫಸ್ಟ್ ಥಿಂಗ್. ಪ್ಲಸ್ ನಾನು ಅರ್ಥ ಆಗಿದ್ದನ್ನು ನಾನು 4 ಜನಕ್ಕೆ ನನ್ನ ದೊಡ್ಡವ್ರಿಗೆ ಅವ್ರ ಸಿನಿಮಾ ಅರ್ಥ ಆಗದಿರೋ ಇದ್ದಾಗ ಆ ಸಿನಿಮಾ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅದು ಏನು ಅಂತ. ನನಗೆ ಗೊತ್ತಿಲ್ಲದ್ರೆ ನೀನು ಹೇಳ್ತಿದ್ದೆಲ್ಲೋ ಅಂತ ಅನಿಸ್ತು. ಆವಾಗ ಅವರು ನನಗೆ ಅರ್ಥ ಆಗಿದೆ ಅಂತ ಅವ್ರಿಗೆ ಅರ್ಥ ಆಗಿದ್ದು ನನಗೊಂದು ಖುಷಿ ಆಯಿತು. ಓಕೆ, ಯಾರಿಗೂ ಅರ್ಥ ಆಗ್ತಿಲ್ಲ, ನನಗೆ ಅರ್ಥ ಆಗ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ. ಅವಾಗ ನನ್ನಲ್ಲಿ ನಂದು ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಹೊಡ್ತು. ಆ ಪ್ರೋಸೆಸ್ಸಲ್ಲಿ ನಾನು ಕಥೆಗಳು ಕೇಳ್ತಿದ್ದೆ. ಅಂದರೆ ನಮ್ಮ ತಾತ ಈಸ್ ಅ ವೆರಿ ಗುಡ್ ಇನ್ಫ್ಲುಯೆನ್ಸರ್ ಫಾರ್ ಮೀ. ಇಸ್ ಟು ಟೆಲ್ ಮಹಾಭಾರತ್, ರಾಮಾಯಣ. ಅದೊಂದರೆ ಇವಾಗ ಟಿ ವಿಗಳು ಹೇಳೋದಲ್ಲ, ಇಟ್ ಯೂಸ್ ಟು ಬಿ ಇನ್ ಡೀಟೇಲ್. ಪ್ರತಿಯೊಂದು ಕ್ಯಾರೆಕ್ಟ್ರ್ ಕೂಡ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಿತ್ತು. ಅಂದರೆ ವಿಜುವಲೈಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದನ್ನು ಕೆಲವು ಸಿನಿಮಾಗಳು ನೋಡ್ತಿರ್ಬೇಕಾದ್ರೆ ನಾನು ವಿಜುವಲೈಸ್ ಇನ್ನೂ ಚೆನ್ನಾಗಿದೆಯಲ್ಲ ಅಂತ ಅನಿಸಿತ್ತು. ದೇ ಆರ್ ನಾಟ್ ಡನ್ ಎನಿ ಲೆಸ್. ಬಟ್ ನಮ್ಮ ತಾತ ಎಕ್ಸ್ಪ್ಲೇನ್ ಮಾಡೋ ಸ್ಟೋರಿ ನಾನು ವಿಜುವಲೈಸ್ ಮಾಡ್ತಿದ್ದ ರೀತಿ ಇಟ್ ಯೂಸ್ ಟು ಬಿ ವೆರಿ ಲಾರ್ಜರ್. ಸೊ ಅವಾಗ ನಾನು ಏನಾದ್ರು ಕತೆ ಹೇಳಿದ್ರೆ ಹೇಗೆ ಹೇಳ್ತೀನಿ, ಅವ್ರು ಮಾಡ್ತಿರೋದು ನಾನು ಇನ್ನೂ ಏನೋ ಮಾಡ್ತಿದ್ದೆ, ಅದು ಇನ್ನೂ ರ್ಯಾಶ್ ಇದು ಮಾಡ್ತಿದ್ದೆ, ಇನ್ನೂ ಏನೋ ಬೆಟ್ರ್ ಮಾಡ್ಬೋದಾಯಿತು ಅನ್ನೋದು ಕತೆ ಹೇಳೋ ಮನಸ್ಥಿತಿ ನನಗೆ ಸ್ಟಾರ್ಟ್ ಆಯಿತು. ಆ ಪ್ರೋಸೆಸ್ಸಿಂದ ನನಗೆ ಕತೆ ಹೇಳೋದು ಅದೊಂದು ನಾಗವಲ್ಲಿ ಚೇಂಜ್ ಆಗ್ತಾ ಹಾಗೆ ನನ್ನಲ್ಲಿ ಒಂದು ಡೈರೆಕ್ಟ್ರು ಬೆಳೀತಾ ಹೋದ. ಆವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು, ನಾನು ದೊಡ್ಡನಾದಮೇಲೆ ಸಿನಿಮಾನೇ ಆಗಬೇಕು ಅಂತಾಯಿತು. ಬಟ್ ಪರಿಸ್ಥಿತಿಗಳು ಹಾಗೆ ಸಪೋರ್ಟ್ ಮಾಡಿಲ್ಲ. ಅದು ವೆರಿ ಎಂಗೇಜಲ್ಲಿ ನನ್ನ ತಂದೆ ತೀರ್ಕೊಳ್ಬೇಕಾಯಿತು. ಅಲ್ಲಿಂದನೇ ನನ್ನ ಪ್ರೊಫೆಷ್ನಲ್ ಕೆರಿಯರ್ ಕೂಡ ಸ್ಟಾರ್ಟ್ ಆಗಬೇಕಾಯಿತು. ತುಂಬ ಕಮ್ಮಿ ಸ್ಟೇಜಿಂದ, ಅಂದರೆ ನಾನು ಕಾಲೇಜ್ಗೆ ಹೋಗ್ತಾರೆ ಕೆಲಸ ಮಾಡಿಕೊಂಡು ಐ ಯೂಸ್ ಟು ಸಪೋರ್ಟ್ ಮೈ ಫ್ಯಾಮಿಲಿ ಆ್ಯಂಡ್ ಟು ಸಪೋರ್ಟ್ ಮೈ ಸೆಲ್ಫ್ ಟು ಸ್ಟಡಿ ಆಲ್ಸೋ. ಸೊ ಆ ಪ್ರೋಸೆಸ್ಸಲ್ಲಿ ಆ ಟೈಮಲ್ಲೂ ಕೂಡ ನಾನು ಡೈರೆಕ್ಟ್ ಆಗಬೇಕಂತ, ಅಂದರೆ ಇದು ಬಂದು ಸೀಡಿಂಗ್ ಎಲ್ಲೋ ಇಂಜಿನಿಯರಿಂಗ್ ಆದಮೇಲೆ PUC ಆದಮೇಲೆ ಆ ಥರ ಬಂದಿದ್ದಲ್ಲ. ವೆರಿ ಎಂಗೇಜ್, ವೆರಿ ಅಂದರೆ 7-8 ಇಯರ್ಸ್ ಅಂದರೆ ಅದು ಸಿನಿಮಾ ಅಂತ ನೋಡೋ ಟೈಮಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಆಸೆ, ಅಂದರೆ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಅಲ್ಲೇ ಕ್ರಿಯೇಟ್ ಆಗಿತ್ತು. ಬಟ್ ಇಷ್ಟು ದೊಡ್ಡ ಜರ್ನಿ ಬೇಕಾಯಿತು ಟು ಕಮ್ ಫ್ರಮ್ ದಟ್ ಇನ್ಸೈಟಿಂದ. ಈಗ ನನಗೊಂದು 36 ಅನ್ಕೊಳ್ಳಿ. ಆ 36 ಅಂದರೆ ಆಲ್ಮೋಸ್ಟ್ 25 years ಆಫ್ ಸ್ಟ್ರಗಲ್ ಟು ಬಿ ಎ ಸಿನಿಮಾ ಡೈರೆಕ್ಟರ್. ಇಟ್ಸ್ ಅ ವೆರಿ ಹಾರ್ಡ್ ಸ್ಟ್ರಗಲ್. ಬಟ್ ಕಮಿಟ್ಮೆಂಟ್ ಮಾತ್ರ ಮೈಂಡಲ್ಲಿ ಇಟ್ಕೊಂಡಿದ್ದೆ, ಏನೇ ಆಗಲಿ ಡೈರೆಕ್ಟರ್ ಆಗೇ ಆಗಬೇಕು. ನಾನು ರಿಟೈರ್ಡ್ ಲೈಫಲ್ಲಿ ಐ ಡಿಂಟ್ ಟ್ರೈಡ್ ಅನ್ನೋದು ಮಾತ್ರ ಬರೋದಿಲ್ಲ, ಐ ಹ್ಯಾವ್ ಟು ಮೇಕ್ ದಿಸ್ ಪಾಸಿಬಲ್ ಅಂತ. ದೆನ್ ಮೈ ಫ್ಯಾಮಿಲಿ ಆ್ಯಂಡ್ ಟೀಮ್ ಸಪೋರ್ಟೆಡ್. ಇಲ್ಲ ನೀನು ಸಿನಿಮಾ ಮಾಡಬೇಕು ಅಂತಿದ್ದೀಯಾ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿ ಐ ಕಮ್ ದಿಸ್ ಫಾರ್. That's so nice, Jagdish. Thank you for being so
honest about your journey, your craft, and everything. So this takes me to a question where ನನಗೆ I'm very clear about the film and your journey. ಇದೆಲ್ಲ I'm liking your journey in fact. ಥ್ಯಾಂಕ್ ಯು. ಬಟ್ ಆ್ಯಸ್ ಅನ್ ಆಡಿಯನ್ ಇವಾಗ ಎಲ್ಲೋ ಒಂದು ಕಡೆ ಸಿನಿಮಾ ಮೇಲೇ ಒಂದು ಐ ಡೋಂಟ್ ನೋ ಇಂಟ್ರೆಸ್ಟ್ ಕಡಿಮೆ ಆಗೋಗಿದೆಯೋ ಅಥವಾ ಮೇಕರ್ಸ್ ಒಳ್ಳೆ ಸಿನಿಮಾ ಮಾಡ್ತಿಲ್ವೋ ಅಥವಾ ಪರಭಾಷೆ ಸಿನಿಮಾದ ಒಲವು ಜಾಸ್ತಿ ಆಗಿದೆಯೋ ಅಥವಾ ಇನ್ ಜನರಲ್ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳೇ ಬರ್ತಿಲ್ಲ ಅನ್ನೋದು ಇದೆ. ಓಕೆ. ಸೊ ಅಫ್ಕೋರ್ಸ್ ದರ್ ಇಸ್ ಸೋ ಕಾಂತಾರ ಅಲ್ಲಲ್ಲಿ ಸ್ಪಾರ್ಕ್ಗಳಿದೆ, ಇಲ್ಲ ಅನ್ನಲ್ಲ. ರೀಸೆಂಟ್ಲಿ ದೇ ವಾಸ್ ಲವ್ ಮಾಕ್ಟೇಲ್ 3, ಅದು ಚೆನ್ನಾಗೇ ಕ್ಲಿಕ್ ಆಯಿತು ಅಫ್ಕೋರ್ಸ್. ಸೊ ಬಟ್ ನಂಬರ್ಸ್ ಕಡಿಮೆ. ಅದೇ 2-3 ವರ್ಷದಲ್ಲಿ ನಾವು 5 ಸಿನಿಮಾ ಮಾತಾಡ್ತಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಆಡಿಯನ್ಸೂ ಲೈಕ್ ಓಕೆ ಸಿನಿಮಾ ಬರಲಿ, ಹೆಸರು ಮಾಡಲಿ, ಒಂದಷ್ಟು ಜನ ಹೇಳಲಿ ಆ್ಯಂಡ್ ದೆನ್ ಲೆಟ್ ಮೀ ಕನ್ಸಿಡರ್ ಅನ್ನೋ ಮೋಡಕ್ಕೆ ಹೋಗಿದ್ದಾರೆ. ತಪ್ಪಿಲ್ಲ, ಬಿಕಾಸ್ ಇಟ್ಸ್ ಆರ್ ಫಾಲ್ಟ್ ಆಸ್ ಮೇಕರ್ಸ್. ಸೊ ಈ ಒಂದು ಕಿಯಾಟಿಕ್ ಸಿನಾರಿಯೋದಲ್ಲಿ how are you planning to, how confident are you in mounting your film? I have to really talk about this. ಅಂದರೆ ನೀವು ಹೇಳಿದ್ದು 100% ನಿಜ. ಅಂದರೆ ಇದು ಆಡಿಯನ್ಸ್ನ ನಾವು ಪಾಯಿಂಟ್ ಮಾಡೋಕ್ಕೆ ಏನಿಲ್ಲ, ಅವರು ಸಿನಿಮಾ ನೋಡೋಕ್ಕೆ ರೆಡಿ ಇದ್ದಾರೆ, ಅದಂತೂ ವೆರಿ ಕ್ಲಾರಿಟಿ ಇದ್ದಾರೆ. ಅವರು ಸಿನಿಮಾ ನೋಡೋಕ್ಕೆ ತುಂಬಾ ರೆಡಿ ಇದ್ದಾರೆ, ಅವ್ರಿಗೆ ಬೇಕು ಕೂಡ ಒಳ್ಳೆ ಸಿನಿಮಾಗಳು. ಬಟ್ ಅದನ್ನು ಅವ್ರಿಗೆ ನಾವು ಎಕ್ಸೈಟ್ ಮಾಡೋಂಥ ಕೆಲಸ ನಾವೇ ಮಾಡಬೇಕು. ಅಂದರೆ ಈಗ ಬೇರೆ ಪರಭಾಷಾ ಸಿನಿಮಾಗಳು ನೋಡ್ತಿದ್ದಾರೆ ಅಂದರೆ ಅದು ಎಲ್ಲ ಸಿನಿಮಾ ನೋಡ್ತಿಲ್ಲ ಅವರು, ಅವ್ರಿಗೆ ಎಕ್ಸೈಟ್ ಆಗಿರೋಂಥ ಸಿನಿಮಾಗಳೇ ನೋಡ್ತಿದ್ದಾರೆ. ಚೂಸಿ ಅಂದರೆ ಅಲ್ಲಿ ಕೂಡ 100-200 ಸಿನಿಮಾ ಬರ್ತಿದೆ, ಅಲ್ಲಿ ಆ ಸಿನಿಮಾಗಳಲ್ಲಿ ಬಂದಾಗ ಅಲ್ಲಿ ಕೂಡ ಇವರು ಸೆಲೆಕ್ಟಿವ್ ಆಗಿ ಯಾವ್ದು ಎಕ್ಸೈಟ್ ಆಗ್ತಿದೆ ಅಂಥ ಸಿನಿಮಾಗಳು ನೋಡ್ತಿದ್ದಾರೆ. ಅಂಥ ಎಕ್ಸೈಟ್ಮೆಂಟ್ ಮಾಡೋ ಸಿನಿಮಾ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಎಲ್ಲರೂ ಆ್ಯಕ್ಟರ್ಸ್ಗಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ, ಆ ನಂಬರ್ ಆಫ್ ಕಮ್ಮಿಂಗ್ ಆಫ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಹೊರತು ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಬಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ದಟ್ ಹೊರಗಡೆ ಅವರು ಡಾಮಿನೇಟ್ ಮಾಡ್ತಾ ಇದ್ದಾರೆ, ಅದಿದೆ. ಆ್ಯಂಡ್ ನಮ್ಮ ಸಿನಿಮಾ ಮಾಡಬೇಕಾದ್ರೆ ದ ಮೈಂಡ್ ಸೆಟ್ ವಾಟ್ ವಿ ಕ್ರಿಯೇಟೆಡ್ ಈಸ್, ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ದಟ್ ವಾಸ್ ಎ ಡಿಫ್ರೆಂಟ್ ಆಫ್ ಮೈಂಡ್ ಸೆಟ್ ಇತ್ತು. ಅಂದರೆ ಎವ್ರಿ 1 ಇಯರ್ ಆಡಿಯನ್ಸು ಟೇಸ್ಟ್ ಕೂಡ ಚೇಂಜ್ ಆಗ್ತಿದೆ, ಅದ್ರ ಜೊತೆಗೆ ನಾವು ಸಿನಿಮಾ ಮಾಡೋ ಸ್ಟೈಲ್ ಕೂಡ ಚೇಂಜ್ ಆಗಬೇಕಾಗಿದೆ. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಫ್ರ್ಯಾಂಕ್ಲಿ ಟು ಟೆಲ್ ಒಂದು ಚಿಕ್ಕ ಸಿನಿಮಾ ಮಾಡಿಬಿಡೋಣ, ಬಿಕಾಸ್ ಸಿನ್ಸ್ ಫಾರ್ ದ ಬಜೆಟ್ ಕಾಲಿಂಗ್ ಮೊಬೈಲಲ್ಲಿ ಮಾಡಿಬಿಡೋಣ, ಸಿನಿಮಾ ಮಾಡಬೇಕು ಮೊಬೈಲಲ್ಲಿ ಮಾಡಿಬಿಡೋಣ ಅಂತ. ಬಟ್ ದಿಸ್ ಮೊಬೈಲ್ ಮಾಡೋಂಥ ಸಿನಿಮಾ ಅಲ್ಲ ಅಂತ ಇನಿಷಿಯಲ್ ಪೀರಿಯಡಲ್ಲಿ ಅರ್ಥ ಆಗಿ ವಿ ವೆಂಟ್ ವಿತ್ ಅ ಡಿಫ್ರೆಂಟ್ ಅಪ್ರೋಚ್. ಬಟ್ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ಅಲ್ಲಿ ನೋಡ್ತಾರಾ ಇಲ್ಲ ಆಡಿಯನ್ಸ್ ಹೇಗಿದ್ದಾರೆ ಅನ್ನೋ ಪರಿಸ್ಥಿತಿ ಬಂದಾಗ ವಿ ಥಾಟ್ ವಿ ಆರ್ ನಾಟ್ ಡೂಯಿಂಗ್ ಎ ಸಿನಿಮಾ. ಇದೊಂದು ಸಿನಿಮಾ ಒಂದು ಕಮರ್ಷಿಯಲ್ಲು ನಿಮ್ಗೊಂದು ಎಂಟರ್ಟೈನ್ ಮಾಡ್ತೀವಿ ಅಂತ ಕರೆಯುವಂಥ ಸಿನಿಮಾ ಅಲ್ಲ, ಇದು ಒಂದು ನಿಮ್ಮನ್ನ ಕ್ವಶನ್ ಮಾಡುತ್ತೆ ಸಿನಿಮಾ, ನಿಮ್ಗೊಂದು ಆನ್ಸರ್ ಕೂಡ ಕೊಡುತ್ತೆ. ಸುಮಾರು ಸಿನಿಮಾಗಳು ಏನಾಗುತ್ತೆ ಅಂದರೆ ಯಾವುದೋ ಒಂದು ಶೋಷಣೆ ಇರೋಂಥ ಸಿನಿಮಾ ತೋರಿಸ್ತಾರೆ, ಅಂದರೆ ಆಯಿತು ಅಂತ ತೋರಿಸ್ತಾರೆ. ಬಟ್ ಈ ಸಿನಿಮಾ ನಾವು ಅಪ್ರೋಚ್ ಮಾಡೋ ರೀತಿನೇ ಹೇಗಿದೆ ಅಂದರೆ ಐ ಹ್ಯಾವ್ ಟು ಟೆಲ್ ಯು ದಿಸ್. ಈಗ ನಿರ್ಭಯ ಅಂತ ಒಂದು ಕೇಸ್ ಆಯಿತು, ದಿಶಾ ಅಂತ ಒಂದು ಕೇಸ್ ಆಯಿತು. ಆ ಸಿನಿಮಾಲಿ ಏನಾಗಿರುತ್ತೆ ಅಂದರೆ ಹೇಗಾಯಿತು ಒಂದು ಪ್ರೊಸೀಜರು, ಬಟ್ ಎಂಡಲ್ಲಿ ಏನಾಯಿತು ಅಂತ ತೋರಿಸಿರ್ತೀವಿ. ಬಟ್ ಈ ಸಿನಿಮಾ ಅದಕ್ಕೆ ಆಪೋಸಿಟ್. ಅಂದರೆ ಈ ಸಿನಿಮಾಲಿ ಹೇಗೆ ಆಗ್ಬೋದಾಗಿತ್ತು, ಬಟ್ ಇದಕ್ಕೆ ಉತ್ತರ ಏನು ಅಂದರೆ ಒಂದು ಸಿನಿಮಾ ಆಗಿ ನಾವೆಲ್ಲ ಸೊಸೈಟಿಯಾಗಿ ನಿಂತ್ಕೊಂಡ್ರೆ ಹೇಗೆ ಅದನ್ನು ಆಗದಿರೋಕೆ ನಾವು ತಡಿಬೋದು ಅನ್ನೋದು ಒಂದು ಆನ್ಸರ್ ಕೊಟ್ಟಿದ್ದೀವಿ. ಅದನ್ನು ಹೇಗೆ ಅಂದರೆ ಮೆಸೇಜ್ ಅಂತ ಆ ಮೂವಿ ಪೋಸ್ಟರ್ ಆಗಿದ್ದಾಗಲಿ ಒಂದೇನೋ ಮೆಸೇಜ್ ಅಂತ, ಮೆಸೇಜ್ ಅಲ್ಲ ಇದು ಬಂದು ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್, ನಿಮ್ಮೊಂದು ಎಮೋಷನ್ಸ್ ಕೆದಕುತ್ತೆ. ಪ್ರತಿಯೊಂದು ಪಾತ್ರಗಳು ಆ ಸನ್ನಿವೇಶದಲ್ಲಿ ನಿಮ್ಮನ್ನ ಎಮೋಟ್ ಮಾಡುತ್ತೆ. ಸಿನಿಮಾ ನೋಡಬೇಕಾದ್ರೆ ಏನಾಗುತ್ತೆ, ನಮಗೆ ಆ ಜರ್ನಿ ಆ 1.5 ಅವರ್ ನೀವು ಏನೇ ಜನ ನೋಡಿ ನನಗೆ ಬೋರ್ ಆಗಬಾರ್ದು, ನನಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು, ಇಷ್ಟು ಕೊಟ್ಟರು ನಾನು ಸಿನಿಮಾ ನೋಡ್ತೀನಿ ಅನ್ನೋ ಆಡಿಯನ್ಸ್ ತುಂಬ ಜನ ಇದ್ದಾರೆ. ಅದು ಒಂದು ಅಷ್ಟಾದರೂ ಪ್ರಾಮಿಸಿಂಗ್ ಆಗಿ ಮಾಡಿದ್ರೆ ಜನ ಬಂದು ನೋಡ್ತಾರೆ ಅಂತ ಒಂದು ಇದೆ. ಆ ಪ್ರೊಸೆಸಲ್ಲಿ ನಾವು ಇದ್ದೀವಿ ಅಂತ ನಾನು ಅನಿಸಿದೆ. ಅದಕ್ಕೋಸ್ಕರನೇ ವಿ ಆರ್ ನಾಟ್ ಗೋಯಿಂಗ್ ಟು ಬಿಗರ್ ರಿಲೀಸ್ ಅಂತ ಹೋಗ್ತಿಲ್ಲ, ವಿ ಆರ್ ಗೋಯಿಂಗ್ ಟು ಪ್ರಾಪರ್ ಮೀಡಿಯಮ್ ಸ್ಕೇಲ್ ರಿಲೀಸ್. ಜನ ಬಂದು ನೋಡಿ ಮೌತಲ್ಲಿ ಅದು ಅವರು ಇನ್ನೊಬ್ರಿಗೆ ಹೇಳೋ ಸ್ಟಾರ್ಟ್ ಆದಾಗ ದೆನ್ ವಿ ವಿಲ್ ಎಕ್ಸ್ಪ್ಯಾಂಡ್ ದ ರಿಲೀಸ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ದಿಸ್ ಸಿನಿಮಾ ಐ ಕ್ಯಾನ್ ಟೆಲ್ ಯು, ಅಂದರೆ ಜಡ್ಜ್ಮೆಂಟ್ ಏನಿಲ್ಲ. ಅದೇ ಸಿನಿಮಾ ನಾನು ಹೇಳಿದ ಜನ ಅಂತಲ್ಲ, ನೀವೇ ಈಗ ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ, ಇನ್ನು ಸೋಮವಾರದ ಮೇಲೆ ನೀವು ಸ್ನೀಕ್ ಪಿಕ್ ಅಂತ ನೋಡ್ತೀರಾ. ಇದನ್ನು ನೋಡಿ ಜಡ್ಜ್ಮೆಂಟ್ ಮಾಡಿ. ಅಂದರೆ ನಾವು ಜನಕ್ಕೆ ಹೇಳಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಅವರೇ ಜಡ್ಜ್ಮೆಂಟ್, ಅದು ಅವ್ರಿಗೆ ಒಂದು ಲೈನ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಅವ್ರು ಸಿನಿಮಾ ಜಡ್ಜ್ ಮಾಡೋಕ್ಕೆ ಅವ್ರಿಗೊಂದು ತೂಕ ಮಾಡೋಕ್ಕೆ ಒಂದು ಅವ್ರ ಮೈಂಡ್ ತಲೆಯಲ್ಲೇ ಒಂದು ಕ್ಯಾಡರ್ ಇಟ್ಕೊಂಡಿದ್ದಾರೆ. ನಿನ್ನ ಸಾಂಗ್ ಹೇಗೆ ಬಂದಿದೆ, ನಿನ್ನ ಟ್ರೈಲರ್ ಹೇಗೆ ಬಂದಿದೆ, ಪ್ಲಸ್ ನೀನು ಏನೇನು ಕಂಟೆಂಟ್ ಕೊಡ್ತಿದ್ದ ಅದು ನನಗೆ ಇಷ್ಟ ಆಗಿದ್ದರೆ, ನನಗೆ ಎಕ್ಸೈಟ್ ಮಾಡಿದ್ರೆ ನಾನು ಹೋಗಿ ನೋಡ್ತೀನಿ. ಅದು ನನಗೆ ಅಲ್ಲಿ ಇಷ್ಟ ಆಗಿಲ್ಲ, ನಂಗೆ ರಿಪೀಟಿವ್ ಅನಿಸ್ತು, ನನಗೇನು ಅಷ್ಟು ಮಜಾ ಬಂದಿಲ್ಲ ಅಂದರೆ ಹಿ ವಿಲ್ ಡ್ರಾಪ್ ಇಟ್ ವಿತಿನ್ ಸೆಕೆಂಡ್ಸ್. ಇನ್ನೊಂದು ಫಂಡಮೆಂಟಲ್ ಕ್ವಶನ್ ಕೇಳ್ತೀನಿ, ಜಸ್ಟ್ ಫಾರ್ ಸೇಕ್ ಆಫ್ ಆರ್ಗ್ಯುಮೆಂಟ್. ಓಕೆ, ಒಂದು ಫಿಲ್ಮ್ ಓಕೆನಾ, ಓಕೆ, ಸಿಂಪಲ್ ಇವತ್ತು ಎನಿಬಡಿ ಕ್ಯಾನ್ ಅಫೋರ್ಡ್ ಆ 2000 ರೂಪೀಸ್
ಇಯರ್ಪಾಡ್ಸ್, ಓಕೆ ಸ್ಪೇಷಿಯಲ್ ಆಡಿಯೋ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ. ಹ್ಮ್. ಸೊ ಆಲ್ ಯುವರ್ audio mixing is taken care in my 2000 rupees parts. ಅಂಡರ್ಸ್ಟುಡ್. ಓಕೆ And most of them have smart TVs today. Okay. And some people enjoy watching it in laptop. ಹ್ಮ್. So ನನಗೆ ಮನೇಲಿ, and most of them have home theaters also. ಹೌದು. It isn't, today affordability is not a major thing. ಹೌದು. So just to understand your perspective, ಯಾ why are we so adamant about ಬಾ ನೀನು ಕುತ್ಕೋ ನೋಡು ಥಿಯೇಟ್ರಲ್ಲಿ, ನೀನು ಥಿಯೇಟ್ರಲ್ಲೇ ನೋಡು, ಓಕೆ ಯಾಕೆ ಆರಾಮಾಗಿ ನೋಡು ಮನೇಲಿ? ನನಗೆ ಒಂದು ಬಿಸ್ನೆಸ್ ಮಾಡೋಕ್ಕೆ ತೊಂದರೆ ಆಗ್ತಿದೆ, ನೀನು ನೋಡಲಿಲ್ಲ, ಓ ಟಿ ಟಿ ತೊಗೊಳ್ಳಲ್ಲ, ಸೊ ಇದು ನನ್ನ ಪ್ರಾಬ್ಲಮ್ಮು. ಸೊ ವೈ ಆಮ್ ಐ ಫೋರ್ಸಿಂಗ್ ದಿ ಆಡಿಯನ್? ಅವ್ನು ಆರಾಮಾಗಿ ಓ ಟಿ ಟಿಯಲ್ಲಿ ನೋಡ್ಕೊತಾನೆ, ಓಕೆ ಅದೇ ಆಡಿಯೋ ಕ್ವಾಲಿಟಿ ಇದೆ, ಅದೇ ವಿಡಿಯೋ ಕ್ವಾಲಿಟಿ ಇದೆ, ಓಕೆ ಅದೇ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಮನೆಯಲ್ಲಿ. ಓಕೆ ಸೊ ಅವ್ನು ಕೇಳೋದು, ನಾನು ಯಾಕೆ ಬರಲಿ ಗುರು? ನೀನೇನು ಬಾಹುಬಲಿ ಮಾಡಿದ್ಯಾ, ನೀನು ಅವತಾರ್ ಮಾಡಿದ್ಯಾ, ಹೌದು ಇಲ್ಲ ಕಲೆಕ್ಟಿವ್ ಆಗಿ ಸೂಫ್ರಮ್ ಸೂ ಥರ ಕೂತ್ಕೊಂಡು ನೋಡೋ ಒಂದು ಕಂಟೇಜಿಯಸ್ ಲಾಫ್ಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ? ಏನೂ ಇಲ್ಲ. ಸೊ ದ ಫಿಲಮ್ ಡಸಂಟ್ ಡಿಮ್ಯಾಂಡ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ವೈ ಶುಡ್ ಐ ಕಮ್ ಅಂತ ಕೇಳಿದಾಗ ಓಕೆ ನಮ್ಮ ಉತ್ತರ ಏನು? ಓಕೆ ಸೊ ನಾನು ಇದು ಕ್ವಶನ್ ನನಗೆ ನಾನೇ ಸುಮಾರು ಸರಿ ಕೇಳ್ಕೊಂಡಿದ್ದೀನಿ, ವೈ ಆಮ್ ಐ ಫೋರ್ಸಿಂಗ್ ಮೈ ಆಡಿಯನ್ಸ್ ಅಂತ. ಬಟ್ ಒಂದೇ ಒಂದು ಹೇಳ್ತೀನಿ, ಆರ್ ವಿ ಕ್ರಿಯೇಟೆಡ್ ದಿ ಎಕೋ ಸ್ಪೇಸ್ ಫಾರ್ ಫಿಲಮ್ ಮೇಕರ್ಸ್ ಲೈಕ್ ಅಸ್, ನ್ಯೂಸ್ ಫಿಲ್ಮ್ ಮೇಕರ್ ಸ್ಪೇಸ್ ಟು ಡೈರೆಕ್ಟ್ಲಿ ಗೋ ಅಂಡ್ ರೀಚ್ ಟು ದ ಆಡಿಯನ್ಸ್. ಯೂಟ್ಯೂಬಲ್ಲಿ ಬಿಟ್ಟರೆ ಖರ್ಚು ಮಾಡಿರೋ ದುಡ್ಡು ಬರೋದಿಲ್ಲ, ಫಸ್ಟ್ ಥಿಂಗ್. No, that is the problem of filmmakers. ಎಕ್ಸಾಕ್ಟ್ಲಿ ಇಲ್ಲ. Why is audience bothered? ಈಗ ಸಿ ದೆರ್ ಇಸ್ ಒನ್ ಬ್ರಿಡ್ಜ್ ಕನೆಕ್ಟೆಡ್ ಟು ಆಡಿಯನ್ಸ್. ಈಗ ನಾನು ನನ್ನ ಮೂವಿನ ನೀವು ಹೇಳಿದಾಗ ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೆ ಏನು ಸೋರ್ಸ್ ಇದೆ ಟು ರೀಚ್ ದ ಆಡಿಯನ್ಸ್? ನಾಟ್ ಓಕೆ ಡೋಂಟ್ ಕಮ್ ಟು ಮೈ ಥಿಯೇಟರ್, ವಾಚ್, ಸಿನ್ಸ್ ಯು ಹ್ಯಾವ್ ಎವ್ರಿಥಿಂಗ್ ಆನ್ ಯುವರ್ ಸ್ಪೇಸ್, ಐ ವಾಂಟ್ ಟು ರೀಚ್ ಯು. ವಾಟ್ ಈಸ್ ದ ಸ್ಪೇಸ್? ಈಗ ಡಿಜಿಟಲ್. ಸೊ ಐ ಹ್ಯಾವ್ ಟು ಗೋ ಡಿಜಿಟಲ್. ಸೊ ಡಿಜಿಟಲ್ ಸ್ಪೇಸ್ ಏನು ಹೇಳ್ತಿದ್ದಾರೆ, ಬಿಫೋರ್ ಏನಾಗ್ತಿತ್ತು, ಕೆಲವು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಅವರು ಮುಂಚೆ ಥಿಯೇಟರ್ ರಿಲೀಸ್ ಆದರೂ ನಾವು ತೊಗೊಳ್ತೀವಿ, ನಾವು ಡೈರೆಕ್ಟ್ ರಿಲೀಸ್ ಮಾಡ್ತೀವಿ ಅಂತ ಮಾಡ್ತಿದ್ರು. ಈಗ ಆ ಥರ ಸಿನಿಮಾಗಳೇನು ಅವರೇ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ಬಿಕಮ್ ದೇರ್ ಓನ್ ಪ್ರೊಡಕ್ಷನ್ ಹೌಸ್ ಥರ ಆಗೋಯ್ತು. ವರ್ಷಕ್ಕೆ ನಾನೊಂದು ಯಾವುದೋ ಒಂದು ದೊಡ್ಡ ಪ್ರೊಡಕ್ಷನ್ ಇದ್ದರೆ ಅದೊಂದು 10 ಸಿನಿಮಾ ಮಾಡ್ತಿದ್ರೆ, ಈ ಒ ಟಿ ಟಿಗಳು ಇನ್ನೊಂದು ಪ್ರೊಡಕ್ಷನ್ ಅವ್ರೊಂದು 10 ಸಿನಿಮಾ ಮಾಡಿ ಡೈರೆಕ್ಟ್ ರಿಲೀಸ್ ಮಾಡ್ತಿದ್ದಾರೆ. ದೇ ಹ್ಯಾವ್ ದೇರ್ ಓನ್ ಆಡಿಯನ್ಸ್. ಈಗ ನಮ್ಮಂಥವ್ರು ನಾವು ಕೂಡ ಒಂದು ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿರ್ತೀವಿ. ನಾವು ಅದಕ್ಕೆ ಫುಲ್ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಖರ್ಚು ಮಾಡ್ಕೊಂಬಂದಿರ್ತೀವಿ. ಬಟ್ ವಿ ವಾಂಟ್ ಟು ಗೋ ಟು ದಿ ಆಡಿಯನ್ಸ್. ನಮಗಿರೋ ಸ್ಪೇಸ್ ಏನು? ಈಗ ಐ ಹ್ಯಾವ್ ಟು ಗೋ ಡಿಜಿಟಲ್ ಅಂದರೆ ನಾವು ದ ಸ್ಪೇಸ್ ಇಸ್ ಕ್ಲೋಸ್ ಬಿಕಾಸ್ ಐ ಹ್ಯಾವ್ ಟು ಗೋ ಟು ಥಿಯೇಟರ್ ಆ್ಯಂಡ್ ಕಮ್ ಆ್ಯಂಡ್ ದೆನ್ ಕಮ್ ಫಾರ್ ಡಿಜಿಟಲ್. ನಾವು ಐ ಹ್ಯಾವ್ ಟು ಫೋರ್ಸ್ ಮೈ ಸೆಲ್ಫ್. ಬಟ್ ಈಗ ನಾನು ಥಿಯೇಟರ್ಗೆ ಬಂದು ವರ್ಕ್ ಮಾಡಬೇಕು ಅಂದಾಗ ದೆನ್ ಐ ಹ್ಯಾವ್ ಟು ರಿಕ್ವೆಸ್ಟ್ ದೆಮ್. ಆ್ಯಂಡ್ ಈಗ ನನ್ನ ಸಿನಿಮಾ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಆಗಿದೆ, ಅವ್ರು ಡಿಜಿಟಲಲ್ಲಿ ನೋಡಬೇಕು ಅಂದ್ರೂ ಅವ್ರು ಬಂದು ಥಿಯೇಟ್ರಲ್ಲಿ ವರ್ಕ್ ಆಗಿರಬೇಕು. ಇದು ಹೇಗಿದೆ ಅಂದರೆ ಯಾರು ಫಸ್ಟು ಯಾರು ಲಾಸ್ಟು ಅನ್ನೋದಂಗಿದೆ. ನಮಗೆ ಒಂದು ಸ್ಪೇಸ್ ಇಲ್ಲ. ಅಂದರೆ ಡೈರೆಕ್ಟಾಗಿ ನಾನು ನಿಮಗೆ ನೀವು ಮನೇಲೇ ನೋಡಿ ಸರ್, ನನಗೆ ಅದೇ ಖುಷಿ, ಆರಾಮಾಗಿ ಕೂತ್ಕೊಂಡು ಇನ್ನೊಂದು 10 ಜನ ಸೇರ್ಕೊಂಡು ನೋಡಿ, ನನಗೆ ಸಿನಿಮಾ ನೋಡೋದು ಬೆಸ್ಟ್. ಬಟ್ ಆ ಸ್ಪೇಸ್ ಇಲ್ಲ. ಅಂದರೆ ಈಗ ನಮ್ಮ ಫಿಲಮ್ ಮೇಕರ್ಸ್ ನೋವು ಅವ್ರಿಗೆ ಅರ್ಥ ಬೇಕಂದ್ರೆ ನಿಮಗೆ ಬೇಕಾದಂಗೆ ನಾವು ಸರ್ವ್ ಮಾಡೋಕ್ಕಿದ್ದೀವಿ. ಬಟ್ ಅದೊಂದು ಎಕೋ ಸ್ಪೇಸ್ ಕ್ರಿಯೇಟ್ ಆಗಬೇಕು ಆ್ಯಸ್ ಅನ್ ಇಂಡಸ್ಟ್ರಿ. ಇವಾಗ ತೆಲುಗುಲಿ ಒಂದು 2-3 ಒ ಟಿ ಟಿ ಇದೆ, ಕನ್ನಡದಲ್ಲಿ ಕೂಡ ಸಾಧು ಕೆಲಸದ್ದು ಫಾಲೋ ಮಾಡ್ತಾ ಇದೆ. ನಮ್ಮದು ಕನ್ನಡದಲ್ಲಿ ಒಂದು ಗೌರ್ಮೆಂಟ್ ಅವರೇ ಒಂದು ಒ ಟಿ ಟಿ ಮಾಡ್ತೀವಿ ಅಂತ. ವಿ ಆರ್ ವೇಟಿಂಗ್. ಓಕೆ, ಇನ್ನೊಂದು 6 ತಿಂಗಳು ಬಂದುಬಿಡುತ್ತೆ, ಸಾರಿ ಐ ಹ್ಯಾವ್ ಟು ಟೆಲ್ ದಿಸ್. ಅಂದರೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೆ ಅಗೇನ್ 6 ತಿಂಗಳು ಬಂದ್ಬಿಡ್ಬೋದು, ಇನ್ನೊಂದು ವರ್ಷ ಬರ್ಬೋದು, ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಅದು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ಇಸ್ ಇನ್ನು ದೂರ ಕಾಣಿಸ್ತಾ ಇದೆ. ಅಂದರೆ ಇಟ್ಸ್ ನಾಟ್ ಹ್ಯಾಪ್ನಿಂಗ್ ಎನಿಥಿಂಗ್. ನಮ್ಮ ಹೊಸ ಸಿನಿಮಾ ಅಂದರೆ ಸಬ್ಸಿಡಿ ಅಂತ ಒಂದು ಕೊಡ್ತಿದ್ದಾರೆ ಕನ್ನಡ ಸಿನಿಮಾ ಬೆಳೀಲಿ ಅಂತ. ಅದ್ರ ಜೊತೆಗೆ ಇಂಥದ್ದು ಆ್ಯಡ್ ಮಾಡಿದಾಗ ಆ ಸಬ್ಸಿಡಿಗೊಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಅಂದರೆ ಸಿನಿಮಾನ ಬದುಕ್ಸೋಕ್ಕೆ ಖರ್ಚು ಮಾಡಿರ್ತೀವಲ್ವ, ಅದಕ್ಕೊಂದು ಸ್ವಲ್ಪ ಸಪೋರ್ಟಿಂಗ್ ಒಂದು ಸಬ್ಸಿಡಿ ಅಂತಿದೆ. ಬಟ್ ಅದನ್ನು ಆಕ್ಸಿಜನ್ ತೆಗೆದ ಮೇಲೆ ಬದುಕೋಕ್ಕೆ ಒಂದು ಸ್ವಲ್ಪ ಆಹಾರ ಕೂಡ ಬೇಕಾಗುತ್ತೆ. ಆ ಥರದ್ದು ಒಂದು ಚಿಕ್ಕ ಸೆಟಪ್ ಲೈಕ್ ಒ ಟಿ ಟಿ ಸೆಟಪ್ ಕೂಡ ಇದ್ದಿದ್ರೆ ನಮ್ಮಂಥ ಕನ್ನಡ ಆಡಿಯನ್ಸ್ಗೆ ಒಂದು ಬಕೆಟ್ ಆಫ್ ಸಿನಿಮಾಗೆ ಹಾಕ್ತಾರೆ. ಜನಕ್ಕೆ ಇಷ್ಟ ಆಗಿರೋ ಟ್ರೈಲರ್ ಇಷ್ಟ ಆಗಿದ್ರೆ ಅಲ್ಲೋಗಿ ಡೈರೆಕ್ಟಾಗಿ ನೋಡಲಿ, ಒಂದು ಸ್ಮಾಲ್ ಅಮೌಂಟ್ ಆಫ್ ಸಬ್ಸ್ಕ್ರಿಪ್ಷನ್ ಕೊಟ್ಟು, ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇದ್ದರೆ ಅದ್ರಲ್ಲಿ ನಮಗೆ ಈ ಥರ ಪೇಪರ್ ವ್ಯೂ ಥರ ಬರೋದು ವಿ ಆರ್ ಓಕೆ. ಬಟ್ ನಮ್ಮ ಸಿನಿಮಾ ಟಾಕಿಂಗ್ ಟು ಎಸ್ಪೆಷಲಿ ಮೈ ಸಿನಿಮಾ ಅದಕ್ಕೋಸ್ಕರನೇ, ಅಂದರೆ ಟು ಗಿವ್ ದಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ವಿ ಆರ್ ಕ್ರಿಯೇಟೆಡ್. ಇದು ಬಂದು ನೀವು ಹೇಳ್ದಂಗೆ ಚಿಕ್ಕ ಸಿನಿಮಾನೇ, ಅದಕ್ಕೆ ನಾವು ಪ್ಯಾಕೇಜ್ ಮಾಡಿದ್ವಿ. ಓಕೆ, ಈ ವಾವ್ ಎಲಿಮೆಂಟ್ ಇಲ್ಲ ಅಂತ ಏನಕ್ಕೆ ಬರಬೇಕು, ನನಗೆ ದೊಡ್ಡದಾಗಿ ಕಾಣಿಲ್ಲ ಅಂತ ಏನು ಬರಬೇಕು, ಸೊ ದಟ್ ಐ ಪ್ಯಾಕೇಜ್ ಮೈ ಮೂವಿ. ಅಂದರೆ ನನ್ನ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕೆ ಯೋಗ್ಯವಾಗಿರೋಂಥ ಸಿನಿಮಾ ಮಾಡಿದ್ದೀನಾ ಅಂತ ನನ್ನ ಸ್ಕ್ರಿಪ್ಟಲ್ಲಿ. ಇದು ನನ್ನ ಒ ಟಿ ಟಿಗೆ ನನಗೆ ಆಕ್ಸೆಸ್ ಇಲ್ಲ ಡೈರೆಕ್ಟಾಗಿ. ಸೊ ನಾನು ಥಿಯೇಟ್ರಿಗೆ ಕರಿಬೇಕು. ಥಿಯೇಟ್ರಿಗೆ ನಿಮ್ದು ಏನೋ ವಾವ್ ಎಲಿಮೆಂಟ್ ಇಲ್ಲ ಅಂದರೆ ನಾನೇನಕ್ಕೆ ಬಂದು ನೋಡಬೇಕು. ಸೊ ನಾ ಆ್ಯಸ್ ಎ ಡೈರೆಕ್ಟರ್ ನಾನು ಏನು ಮಾಡಬೇಕು, ನನ್ನ ಚಳಕ ತೋರಿಸ್ಬೇಕು. ದಟ್ ಐ ಹ್ಯಾವ್ ಟು ಪುಲ್ ಯು ಟು ದ ಸಿನಿಮಾ ದಟ್ ಐ ಹ್ಯಾವ್ ಡನ್ ಸಮಥಿಂಗ್ ಬಿಗ್ ಅಂತ. ದಟ್ ಈಸ್ ವೇರ್ ಮೈ ಸ್ಪೋರ್ಟ್ಸ್ ಸೀಕ್ವೆನ್ಸ್ ಆರ್ ಟೆಲ್ಲಿಂಗ್ ಸಮಥಿಂಗ್ ಅ ಬಿಗರ್ ಲಾರ್ಜರ್ ದ್ಯಾನ್ ಲೈಫ್ ಆಸ್ಪೆಕ್ಟ್ಸು ತುಂಬ ಹಾಕಿದ್ದೀವಿ. ಆ್ಯಂಡ್ ಚಿಕ್ಕ ಸಿನಿಮಾ ಅಂತಲ್ಲ, ಯು ವಿಲ್ ಸಿ ದ ಸಿನಿಮಾ, ದ ಸೀನ್ಸ್ ವಿ ಹ್ಯಾವ್ ಟ್ರೀಟೆಡ್, ದ ಎಮೋಷನ್ಸ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದೇರ್, ಇಟ್ ವಿಲ್ ಗಿವ್ಸ್ ಯು ದಟ್ ಎಲ್ಲೂ ಕಮ್ಮಿ ಆಗಿಲ್ಲ,
ನನಗೆ ಎಲ್ಲೆಲ್ಲಿ ವಾವ್ ಎಲಿಮೆಂಟ್ಸ್ ಬೇಕು ಈ ಚಿಕ್ಕ ಸಿನಿಮಾದಲ್ಲಿ. ಅಂದರೆ ಇದು ಒಂದು ಆಫ್ ಬೀಟ್ ಸಿನಿಮಾ ಅಂದರೆ ಇಟ್ಸ್ ಅ ಮಿಕ್ಸ್ ಆಫ್ ಡಾಕ್ಯುಮೆಂಟ್ರಿ ಸ್ಟೈಲ್ ಆಫ್ ಮೇಕಿಂಗ್ ಜೊತೆಗೆ ಒಂದು ಕಮರ್ಷಿಯಲ್ ಇಂಪ್ಯಾಕ್ಟ್ ಕೊಟ್ಟಿದ್ದೀನಿ. ಅಂದರೆ ಎವ್ರಿ ಸೀನ್ ನೀಡ್ ಟು ಬಿ ಸಮಥಿಂಗ್ ಇಂಟ್ರಿಗಿಂಗ್, ಅದೊಂದು ಎಮೋಷನ್ ಬರಬೇಕು. ಅದೊಂದು ವಿಲನ್ ಕೈಂಡ್ ಆಫ್ ಸೀಕ್ವೆನ್ಸ್ ಬಂದಾಗ ಇಟ್ ಶುಡ್ ಲೈಕ್ ಪಂಪ್ ದೇರ್ ಬ್ಲಡ್. ಅವ್ರನ್ನ ಅನ್ಯ ಆಗ್ತಿದ್ರೆ ಅವ್ರ ಕೋಪ ಇವೆಲ್ಲ ಡೆಫಿನೆಟ್ಲಿ. ಆ್ಯಂಡ್ ಮೇನ್ಲಿ ನೀವು ಹೇಳಿದಾಗೆ ಪ್ರಸನ್ನ ಕುಮಾರ್ ಹ್ಯಾಸ್ ಮೇಡ್ ಇಟ್ ಆಟ್ಸ್ ಎ ಥಿಯೇಟರ್ ಫಿಲಮ್. ಹಿ ಹ್ಯಾಸ್ ಗಿವನ್ ದಿಸ್ ಮ್ಯೂಸಿಕ್. ಅದೇನಂದರೆ ಆ ಥಿಯೇಟ್ರಲ್ಲಿ ಆ 5.1 ಆ ಮ್ಯೂಸಿಕ್ ಕೇಳಬೇಕಾದ್ರೆ, ಅಲ್ಲಿ ಆ ಸೀಕ್ವೆನ್ಸ್ ನೋಡಬೇಕಾದ್ರೆ ಇಟ್ ಗಿವ್ಸ್ ಯು ದಟ್ ಎನರ್ಜಿ. ಐ ಆಮ್ ಸೀಯಿಂಗ್ ಸಮಥಿಂಗ್ ಗುಡ್ ಅನ್ನೋದು. ಯಾವುದೋ ಚಿಕ್ಕ ಸಿನಿಮಾ ಥರ ಲೋವರ್ ಮ್ಯೂಸಿಕ್ ಅಲ್ಲ, ಇದು ಬಂದು ಕಂಪ್ಲೀಟ್ಲಿ ಪ್ಯಾಕ್ಡ್ ಸರ್ವೈವಲ್ ಥ್ರಿಲ್ಲರ್ ಅಂತ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಎ ಡ್ರಾಮಾ, ಇಟ್ಸ್ ಗಿವ್ಸ್ ಯು ಹೈ ಇನ್ ಆಕ್ಟೇನ್. ಫಸ್ಟ್ 6th ಮಿನಿಟಿಂದ ಸ್ಟಾರ್ಟ್ ಮಾಡಿದೆ, ಎಂಟೈರ್ ಎಂಡ್ ಆಫ್ ದಿ ಸಿನಿಮಾ ಇಟ್ ವಿಲ್ ಬಿ ಇನ್ ಅ ಜರ್ನಿ ಆಫ್ ರನ್ನಿಂಗ್. ಸಿನಿಮಾ ನಡ್ಕೊಂಡು ಹೋಗೋದಿಲ್ಲ, ಓಡ್ಕೊಂಡು ಹೋಗುತ್ತೆ. ಸೊ ನಿಮ್ಮನ್ನ ಎಂಟರ್ಟೈನ್ ಕೂಡ ಮಾಡ್ತಾರೆ. ಸಿನಿಮಾ ನಿಮಗೆ ಒಂದು ಕಂಪ್ಲೇಂಟ್ ಬರ್ಬೋದು, ತುಂಬ ಚಿಕ್ಕದಾಗೋಯ್ತು ಸಿನಿಮಾ, ಜಲ್ದಿ ಮುಗೀತು ಅಂತ. ಸೊ ದಟ್ ಕೈಂಡ್ ಆಫ್ ಪೇಸ್ ವಿ ಹ್ಯಾವ್ ಕ್ರಿಯೇಟೆಡ್ ಇನ್ ದ ಸಿನಿಮಾ. It's a 24 hours movie, so we have to pack everything in that story journey of 24 hours. So we have packed it really well. Thank you so much, Jagdish. Thank you. And you gave a very valid explanation for why it has to be a theatrical release. Yeah. And me also being a filmmaker, ನಂಗೆ ಅರ್ಥ ಆಗುತ್ತೆ. So on your behalf, even I urge all the audiences, ಈ ಥರ ಒಂದು ಇಶ್ಯೂ ಇರೋದ್ರಿಂದ ಥಿಯೇಟ್ರಲ್ಲಿ ವರ್ಕ್ ಆದ್ರೇ OTT ಸ್ಪಿಕ್ ಮಾಡೋದು ಅನ್ನೋ ಒಂದು ಅನ್ಫಾರ್ಚುನೇಟ್ ಸಿಚುವೇಶನಲ್ಲಿ ನಾವಿದ್ದೀವಿ. ಸೊ ಹೆನ್ಸ್ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂದ್ಕೊಂಡು ಐ ಆಮ್ ಅರ್ಜಿಂಗ್ ಯು ಆಲ್ ಟು ಸಪೋರ್ಟ್ ಧೃತಿ ದ ಫಿಲ್ಮ್ ಪ್ಲೀಸ್. ಸೊ ಆನ್ ದಟ್ ನೋಟ್, ಥ್ಯಾಂಕ್ ಯು ಜಗದೀಶ್. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ನೀಡ್ ಟು ಟೆಲ್ ಯು ಬಿಫೋರ್ ಕ್ಲೋಸಿಂಗ್. ಅಂದರೆ ನಾನು ನಿಮ್ಮದು ಜರ್ನಿ ಆಫ್ ವೀಡಿಯೋಸ್ ನೋಡ್ತಾ ಇದ್ದೀನಿ. ಅಂದರೆ ಈ ಫಿಲಮ್ ಮಾಡಬೇಕು ಅನ್ನೋರಿಗೆ ಇದು ಒಂದು ನಿಮ್ಮದೊಂದು ವೀಡಿಯೋಸ್ ಬರ್ತಿರುತ್ತಲ್ವ, ಆರ್ ಈ ಇಂಟ್ರಾಕ್ಷನ್ ವಿತ್ ಡೈರೆಕ್ಟರ್ಸು ಲಾಟ್ ಆಫ್ ಇನ್ಸೈಟ್ಸ್ ಕೊಡ್ತಾ ಇದೆ. ಆ್ಯಂಡ್ ಐ ಆಲ್ಸೋ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಒಂದು ಅಭಿಮಾನಿ ಥರ ಇದೆ, ಸಿನಿಮಾ ಮುಗಿಸಿದ್ರೆ ಆಗೋಯ್ತು ಕೆಲಸ ಅಂತ. ಅದಾದಮೇಲೆ ಇನ್ನೊಂದು ಏನೋ ದೊಡ್ಡದು ಇದೆ ವಿಷಯ ಅಂತ ಅದನ್ನು ಕಲಿತಾದಾಗ ನಾನು ಅವಾಗ ನಾಗತಳಿ ಸರ್, ಅದೇ ಸಿನಿಮಾ ರಿಲೀಸ್ ಅಂದ್ರೇನು, PR ಒಂದೇನು, ಡಿಸ್ಟ್ರಿಬ್ಯೂಷನ್ ಅನ್ನೋದು ಸ್ವಲ್ಪ ಗಂಧ ಗಾಳಿ ಗೊತ್ತಿರಲಿಲ್ಲ. ಸೊ ದೆನ್ ಆಫ್ಟರ್ ಸೀಯಿಂಗ್ ದಟ್ ಇದರಲ್ಲಿ ಫೇಲ್ ಆಗ್ತಿದ್ದಾರೆ ಅಂತ ಹೇಳಿದಾಗ ನಾನು ಮತ್ತೆ ನಾಗತಳಿ ಚಂದ್ರಶೇಖರ್ ಸರ್ ಅವರು ಅದೊಂದು ಸ್ಕೂಲ್ ಅದೊಂದು ಲೆಸನ್ ಮಾಡ್ತಿದ್ರು. ಅಲ್ಲಿ ಹೋಗಿ ನಾನು ಮತ್ತೆ ಡಿಸ್ಟ್ರಿಬ್ಯೂಷನ್ ಅಂದೇನು, PRO ಮಾಡೋದು ಹೇಗೆ, ರಿಲೀಸ್ ಮಾಡೋ ಸ್ಟ್ರಕ್ಚರ್ ಹೇಗೆ, ಹೌ ಯು ಪ್ಲ್ಯಾನ್, ಹೌ ಯು ಸ್ಟ್ರಾಟಜೀಸ್ ಅಂತ ಕೂಡ ತಿಳ್ಕೊಂಡೆ. ಸೊ ದಟ್ ಆ್ಯಕ್ಚುಲಿ ದಟ್ ಇನ್ಸೈಟ್ ಕೇಮ್ ಫ್ರಮ್ ಯು, ಅದರ್ವೈಸ್ ಐ ವುಡ್ ಹವ್ ಮಿಸ್ಡ್ ಆನ್ ದಟ್ ಪಾರ್ಟ್ ಆಲ್ಸೋ. ಸೊ ದಟ್ ಈಸ್ ಹೆಲ್ಪಿಂಗ್ ಮೀ ನೌ. ಅಂದರೆ ಅಲ್ಲಿ ಏನು ಕಲ್ತಿದ್ದು ನಿಮ್ಮಿಂದ ನನಗೆ ಲೂಪ್ ಬಂದು ನಾನು ಅಲ್ಲಿ ಕಲ್ತಿದ್ದು ಈಗ ಹೆಲ್ಪ್ ಆಗ್ತಿದೆ. ಸೊ ತುಂಬ ಜನಕ್ಕೆ ನೀವು ಕೂಡ ಎಜುಕೇಟ್ ಮಾಡ್ತಾಯಿದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸೊ ಹೀಗೆ ಕಂಟಿನ್ಯೂ ಮಾಡಿ ಯುವರ್ ಜರ್ನಿ. ಥ್ಯಾಂಕ್ ಯು ಜಗದೀಶ್. ಧೃತಿ ಸಿನಿಮಾಕ್ಕೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪ್ಲೀಸ್ May 8th ರಿಲೀಸ್ ಆಗ್ತಿದೆ, ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.